ದೇವರ ಅತಿ ಪರಿಶುದ್ಧವಾದ ನಮ್ಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಅತಿಯಾಗಿ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನೆನಪು ಮಾಡಿ ಸ್ತೋತ್ರ. ಈ ಸಮಯದಲ್ಲಿ ಮುಂಚಿತವಾಗಿ, ಯಾಕೆಂದ್ರೆ ನನ್ನ ಜೀವಿತವನ್ನ ಸಾಕ್ಷೀಕರಣ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಒಂದು ವಾಕ್ಯ ಭಾಗವನ್ನು ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಯಾಕೆಂದ್ರೆ ಅದು ನನ್ನ ಜೀವಿತದಲ್ಲಿ ನಡೆದಂತ ಒಂದು ಘಟನೆಯಾಗಿ ನಾನು ಈ ಸಮಯದಲ್ಲಿ 1 ತಿಮೋತಿ 1ನೇ ಅಧ್ಯಾಯದಲ್ಲಿ 12ರಿಂದ 17ನೇ ವಾಕ್ಯವನ್ನ ನೆನಪು ಮಾಡಿಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಮಹಿಮೆ ಉಂಟಾಗಲಿ. ವಾಕ್ಯ ಹೀಗೆ ಹೇಳ್ತದೆ: ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಸ್ತೋತ್ರ. ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡಿದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಸ್ತೋತ್ರಂ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು, ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾಗಿದ್ದಾಗಿಯೂ ಅದೇ. ಆ ದೀರ್ಘ ಶಾಂತಿಯು ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಯೇಸು ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. ಸರ್ವಯೋಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದು ನನ್ನ ಜೀವಿತದಲ್ಲಿ ಒಂದು ಎತ್ತಲ್ಪಟ್ಟಂತ ಒಂದು ಸಾಕ್ಷಿ, ನನ್ನ ಜೀವಿತವನ್ನ ಮಾರ್ಪಡಿಸಿದಂತ ಒಂದು ಈ ವಾಕ್ಯ ಭಾಗ. ಯಾಕೆಂದ್ರೆ ಒಂದು ಸಮಯದಲ್ಲಿ ದೇವ ದೂಷಕನಾಗಿದ್ದ ನನ್ನನ್ನ ಒಂದು ಸಾಕ್ಷಿಯ ಮಗನಾಗಿ ನಿಮ್ಮೆಲ್ಲರ ಮುಂದೆ ಅನೇಕ ಸಭೆಗಳಲ್ಲಿ, ಅನೇಕ ಸಭಾಕೂಟಗಳಲ್ಲಿ ಕರೆದುಕೊಂಡೋಗಿ ನಿಲ್ಲಿಸಿದ್ದು ಈ ಒಂದು ಸಾಕ್ಷಿಯಾಗಿದೆ. ಸ್ತೋತ್ರ. ಎಲ್ಲರಿಗೂ ಇಂಥ ಒಂದು ಸಾಕ್ಷಿಯ ಒಂದು ಅವಕಾಶಗಳು ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ದೇವರು ನನಗೆ ಕೊಟ್ಟಂತ ಮಹಾಕೃಪೆಗಾಗಿ ನಾನು ಸೌಭಾಗ್ಯವನ್ನ ನಾನು ನೆನಪು ಮಾಡಿಕೊಳ್ಳುವೆ. ಸ್ತೋತ್ರ. ಮುಂಚಿತವಾಗಿ ಹೇಳಬೇಕಾದ್ರೆ ನಾನೊಬ್ಬ ಹಿಂದೂ ಕುಟುಂಬದವನು. ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು, ನಾಗೇಂದ್ರ ಎನ್ನುವಾಗ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಒಬ್ಬ ಹಿಂದೂ ಕುಟುಂಬದ ಮಾತ್ರ ಅಲ್ಲ, ನಾನು ಒಬ್ಬ ಪೂಜಾರಿ ಕುಟುಂಬದವನು. ಇವನ್ನ ನೋಡ್ಬೇಕಾದ್ರೆ ವಿಗ್ರಹಾರಾಧನೆ ಸುಮಾರು 600 ವರ್ಷಗಳ ಇತಿಹಾಸವುಳ್ಳ ಒಂದು ಗುಡಿಯಲ್ಲಿ ನಮ್ಮ ಪೂರ್ವಜರು, ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾತ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು, ಅವರ ತಂದೆಯವರಾಗಿರ್ಬೋದು, ಸೊ ಎಲ್ಲರೂ ಕೂಡ ನೆರವೇರಿಸಿಕೊಂಡು ಬಂದಂತ ಒಂದು ಗುಡಿ ಅಲ್ಲಿ. ಈಗ ನೀವೆಲ್ಲರೂ ಸುಮಾರು ಮಾವಿನಕುರುವ ಅಂತ ಹೇಳಿಗೆ ಹೋದ್ರೆ, ಮಾವಿನಕುರುವ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ಒಂದು ದೇವಸ್ಥಾನ ಅಂತ ಮಾಡಿಕೊಂಡಿದ್ದಾರೆ, ಗ್ರಾಮದೇವಿ ಅಂತೇಳಿ. ಯಾರಿಗಾದ್ರೂ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಇಲ್ಲ ಅಂದ್ರೆ ಸ್ತೋತ್ರ ಆಗ್ಲಿ. ಸೊ ಅಲ್ಲಿ ನಮ್ಮ ಪೂರ್ವಜರು ಪೂಜೆ ಮಾಡ್ಕೊಳ್ತಾ ಬಂದಂಥವ್ರು, ಆ ಪೂಜೆ ಮಾಡಿಕೊಂಡು ಬರುವಂತ ಒಂದು ಸಂದರ್ಭ, ಕಾಲಘಟ್ಟಗಳು, ತಲೆಮಾರುಗಳು. ಯಾಕಂದ್ರೆ ಕುಟುಂಬದ ಹಿರಿಯರು, ಈಗ ನನ್ನ ಅಜ್ಜ ಆಗಿರ್ಬೋದು, ಅಜ್ಜ ಆದ ನಂತರ ನಮ್ಮ ತಂದೆಯವರು ಹಿರಿಮಗನಾಗಿ ಅವರು ವಹಿಸ್ಕೊಂಡ್ರು. ನಂತರದಲ್ಲಿ ಅದು ನನಗೆ ಬಂದಂಥದ್ದು. ನಾನು ನೋಡುವಾಗ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ನನಗೆ ಸಾಕ್ಷಿಗಳನ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ದೇವರು ಏನು ಪ್ರಕಟಪಡಿಸ್ತಾನೋ ಅದನ್ನ ನಾನು ನಿಮ್ಮಲ್ಲಿ ನೇರವಾಗಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ದೇವರಿಗೆ ಸ್ತೋತ್ರವಾಗಿ. ಸೊ ನೋಡುವಾಗ ನನಗೆ ಬಂದವಾಗ ನಾನು ನಾಗನ ಪೂಜೆಯನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ಕಾಲಭೈರವ ಅಂತ ಹೇಳುವಂಥ ಅದರ ಪೂಜೆ ಮಾಡುವಂಥದ್ದಾಗಿರ್ಬೋದು, ದುರ್ಗೆಯ ಪೂಜೆ ಮಾಡುವಂಥದ್ದಾಗಿರ್ಬೋದು, ಶಿವನ ಪೂಜೆ ಮಾಡುವಂಥದ್ದಾಗಿರ್ಬೋದು, ಹೀಗೆ ಇವೆಲ್ಲವನ್ನು ಮಾಡ್ಕೊತ ಬಂದವರು. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾಕೆಂದ್ರೆ ಇವುಗಳೆಲ್ಲ ಬ್ರಾಹ್ಮಣರಿಗೆ ಅಂದ್ರೆ ಮೇಲ್ಜಾತಿಯವರು ಮಾತ್ರ ಮಾಡಬೇಕಾಗಿರುವಂಥದ್ದು. ಈ ನಾಗನನ್ನ ಸಾಧಾರಣಕ್ಕೆ ನೀವೆಲ್ಲರೂ ನೋಡಿರ್ತೀರ, ಹಿಂದೂ ಸಂಪ್ರದಾಯದಿಂದ ಬಂದವರು ಸಾಧಾರಣಕ್ಕೆ ಎಲ್ಲರೂ ಗೊತ್ತಿರುತ್ತೆ. ಯಾಕಂದ್ರೆ ನಾಗನನ್ನ ಪೂಜೆ ಮಾಡಬೇಕಾದ್ರೆ ಅವನು ಬ್ರಾಹ್ಮಣ್ಸ್ ಆಗಿರ್ಬೇಕು, ಅಂದ್ರೆ ಬ್ರಾಹ್ಮಣನಾಗಿರ್ಬೇಕು, ಸಂಸ್ಕೃತವನ್ನ ಕಲಿತವನಾಗಿರ್ಬೇಕು, ವೇದಗಳನ್ನು ಅರಿತವನಾಗಿರ್ಬೇಕು ಎಂಬುದಾಗಿ ನುಡಿಗಳಿದೆ. ಅದೇ ರೀತಿಯಲ್ಲಿ ನಾನು ಕೂಡ ಸಂಸ್ಕೃತ ವೇದಗಳನ್ನ ಅಧ್ಯಯನ ಮಾಡಿ ಬಂದು ಸ್ತೋತ್ರ. ಹಾಗೆ ನೋಡುವಾಗ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಒಂದು ಸಂದರ್ಭಗಳು, ನಾನು ವಿಗ್ರಹಾರಾಧನೆ ಮಾಡಿಕೊಂಡು ಬಂದಂಥ ಸಂದರ್ಭ, ಒಂದು ನಮ್ಮ ತಂದೆಯವರು ಅವರು ನಮಗೆ ವಹಿಸ್ಕೊಟ್ಟವಾಗ ನಾವೆಲ್ಲ ಒಂದು ಕುಟುಂಬವಾಗಿ ಬೆಳೀತಾ ಬರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರು ಗೋವಾ ಪ್ರಾಂತ್ಯದಲ್ಲಿ ಬೋಟಲ್ಲಿ ಡ್ರೈವರ್ ಆಗಿದ್ದವರು. ಅವರು ಯಾಕೆ ನನಗೆ ಅಷ್ಟು ಬೇಗ ವಹಿಸ್ಕೊಟ್ರು ಅಂತ ಹೇಳೋದನ್ನ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಅವರಿಗೆ ತುಂಬಾ, ಯಾಕಂದ್ರೆ ಬೋಟಲ್ಲಿ ಡ್ರೈವರ್ ಕೆಲಸ ಅಂತ ಹೇಳಿದ್ರೆ ಅಲ್ಲಿ ಮೀನು ಮಾಂಸಗಳೇ ಬಿಟ್ಟರೆ ಬೇರೆ ಯಾವ್ದು ತರಕಾರಿ ಮಾಡೋದಿಲ್ಲ. ಅಲ್ಲಿ ಇವರೊಬ್ಬರು ಮಾತ್ರ ಸಪ್ರೇಟ್ ಆಗಿ ಇವರಿಗೆ ತರಕಾರಿ ಊಟ. ಆದ್ರೂ ಕೂಡ ಯಾಕೋ ಅವರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ.
ಒಂದು ಸಮಯದಲ್ಲಿ ನನಗೆ ವಯಸ್ಸು ಕೊಟ್ಟ ನಂತರದಲ್ಲಿ ಅವರು ಗೋವಾ ಪ್ರಾಂತ್ಯಕ್ಕೆ ಮತ್ತೆ ಬೋಟಲ್ಲಿ ಡ್ರೈವರ್ ಆಗಿ ಹೋದ್ರು. ಅಲ್ಲಿವರೆಗೆ ಯಾರೂ ಇಲ್ಲ, ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ನಮ್ದೊಂದು ಗ್ರೂಪ್ ಆಗಿ ಫ್ಯಾಮಿಲಿಯಾಗಿ ಹಾದು ಹೋದವ್ರು ನಾವು. ಆ ಸಮಯದಲ್ಲಿ ಆದಂಥ ಒಂದು ಸಂದರ್ಭ, ನಮ್ಮ ತಂದೆಯವರು ಬೋಟಲ್ಲಿ ಹೋದವಾಗ ಎಕ್ಸ್ಪೈರ್ ಆಗಿಬಿಟ್ರು. ಎಕ್ಸ್ಪೈರ್ ಆದ ನಂತರ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನಾನು ಒಂದು ಕಡೆ ವಿಗ್ರಹಾರಾಧನೆ ಮಾಡ್ತಾ ಹೋಗ್ತಾ ಇದ್ದೀನಿ, ಇನ್ನೊಂದು ಕಡೆಯಿಂದ ನನ್ನ ಲೈಫ್ ಅಚೀವ್ಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನು 7th ಸ್ಟ್ಯಾಂಡರ್ಡಲ್ಲಿ ನಾನು ಕಲಿತಾ ಇದ್ದೇನೆ. ಇನ್ನೊಂದು ಕಡೆ ನನ್ನ ಜೀವಿತವನ್ನು ನಾನು ಕಟ್ಕೊಳ್ಳುವಂಥ ಸಮಯ. ನನ್ನ ತಂದೆಯವರು ಎಕ್ಸ್ಪೈರ್ ಆದರು. ನಮಗೆ ಬೇರೆ ಯಾವುದು ಮಾರ್ಗಗಳಿರಲಿಲ್ಲ. ಆ ಸಮಯದಲ್ಲಿ ನನಗೆ ನಮ್ಮ ಸ್ನೇಹಿತರು ಹೇಳಿದರು, ಬಾ ಗಾಡಿಯಲ್ಲಿ ಒಳ್ಳೆ ದುಡಿಮೆ ಮಾಡ್ಬೋದು ಅಂತ. ಹೋಗಿ ಹತ್ತಿದ್ದು ನಾನು ಗಾಡಿಯನ್ನು, ಡ್ರೈವರ್ ಆಗಿ. ಒಬ್ಬ ಸ್ಟಾರ್ಟಿಂಗಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಕ್ಲೀನರ್ ಆಗಿ ಹತ್ಕೊಂಡೆ. ಸ್ವಲ್ಪ ದಿನಗಳಲ್ಲಿ, ಯಾಕಂದ್ರೆ ಎಲ್ಲ ಸ್ನೇಹಿತರಾಗಿದ್ದರಿಂದ ಡ್ರೈವಿಂಗ್ ಅನ್ನ ಕಲಿಸ್ಕೊಟ್ರು. ಆ ಡ್ರೈವಿಂಗ್ ಮಾಡ್ತಾ ನಾನು ಚಿಕ್ಕ ಪುಟ್ಟ ಗಾಡಿಗಳನ್ನ ಓಡಿಸ್ಕೊಳ್ತಾ ನಾನು ಅಲ್ಲಿ ಲೋಕಲ್ ಗಾಡಿ ಸರ್ವಿಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಸ್ನೇಹಿತರೊಟ್ಟಿಗೆ ನಾನು ಹೋಗುವಾಗ ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗೋರು, ಸಿಗರೇಟ್ ಸೇಲಿಕ್ಕೆ ಹೋಗೋರು, ಹಿಂಗೆ ದುಶ್ಚಟಗಳನ್ನ ಮಾಡ್ಲಿಕ್ಕೆ ಹೋಗೋರು. ಆದ್ರೆ ನನಗೇನಾಗ್ತಿತ್ತು, ಈ ಕಡೆ ನಾನೊಬ್ಬ ಪೂಜೆ ಮಾಡುವವನು, ಮಾಂಸ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅವ್ರ ತರನೇ ನಾನಾಗ್ಬೇಕು, ಯಾಕೆ ನಾನು ಒಂಥರ ಡಿಫ್ರೆಂಟ್ ಆಗಿ ಬದುಕ್ತಾ ಇದ್ದೀನಲ್ವಾ ಅನ್ನೊಂದು ಕಡೆ ಯೋಚನೆಗಳು. ನಮ್ಮ ತಂದೆ ಇರೋ ತನಕ ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಯಾವುದೂ. ನಮ್ಮ ಸ್ನೇಹಿತರು ಹೇಳೋರು, ಏನ್ ಮಾರ್ಯ ನೀನ್ ಎಂತ ಪೂಜೆ ಮಾಡ್ತೀಯ ಮಾರ್ಯ, ಎಲ್ಲ ಎಂತ ದೇವಸ್ಥಾನ ನೀನ್ ಯಾಕೆಂತ ಆ ರೀತಿ ಯೋಚನೆ ಮಾಡ್ಕೊಂಡು ಹೋಗುವಾಗ ನನಗೂ ಕೂಡ ಅನಿಸಿಕೆ, ಎಸ್ ಹೌದಲ್ವಾ, ಯಾಕೆ ನಾನು ಸುಮ್ಮನೆ ಇದು ಮಾಡಬೇಕು ಎಂಬುದಾಗಿ ನಾನು ಕಮಿಟಿ ಮೀಟಿಂಗ್ ಅಲ್ಲಿ ಬರುವಾಗ ನಾನು ಹೇಳಿದೆ, ಇಲ್ಲ ನಾನು ಏನ್ ಮಾಡೋದಿಲ್ಲ, ಈ ಪೂಜೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪೂಜೆನ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಬೇರೆಯವ್ರಿಗೆ ಯಾರಿಗಾರು ವಹಿಸ್ಕೊಡ್ರಿ ಅಂತ ಬೇರೆಯವ್ರಿಗೆ ವಹಿಸ್ಕೊಟ್ಟ ನಂತರದಲ್ಲಿ ಸ್ವಲ್ಪ ದಿನಗಳು ಹೋದವಾಗ, ಯಾಕಂದ್ರೆ ನಮ್ದೊಂದು ಸರ್ಕಲ್ ಅಲ್ಲಿ ಇರುವಾಗ ನನ್ನನ್ನ ಒಂದು ಸದಸ್ಯನಾಗಿ ನೇಮಕ ಮಾಡಿಕೊಂಡ್ರು. ಆ ನೇಮಕ ಮಾಡಿಕೊಂಡ ನಂತರದಲ್ಲಿ ಒಂದು ಸ್ವಲ್ಪ ಕಾಲಘಟ್ಟಗಳು ಬೆಳೀತಾ ನನ್ನ ಒಂದು ಫ್ಯಾನ್ಸ್ ಫಾಲೋವಿಂಗ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಸ್ನೇಹಿತರನ್ನ ನಾವೇನ್ ಮಾಡ್ತಿದ್ವಿ, ಕೂಡಿಸ್ತಾ ಇದ್ವಿ, ಬರ್ರಿ ಹೀಗೆ ಮಾಡ್ಬೋದು, ನಮ್ಗೆಲ್ಲ ಒಂದು ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳಿ ನಾವೆಲ್ಲರನ್ನು ಕರ್ಕೊಂಡು ಬರೋದು. ಒಂದು 170 ಜನರಿಂದ ಸ್ಟಾರ್ಟ್ ಆದಂತ ಒಂದು ಘಟನೆ ನಮ್ಮ ಹೊನ್ನಾವರ ಪ್ರಾಂತ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ನಂತರದಲ್ಲಿ ಕಾಲಕ್ರಮೇಣ ಬೆಳೀತಾ 2,500 ಜನಕ್ಕೆ ಹೋಗಿ ನಿಂತ್ಕೊಂಡು ಕೆಲವೇ ತಿಂಗಳುಗಳಲ್ಲಿ ಅನ್ಕೊಳ್ಬೋದು, ಇವೇನೊಂದು 5-6 ತಿಂಗಳುಗಳಲ್ಲಿ ಹಾದು ಹೋಗ್ತಾ ನಮ್ಮ ಸ್ನೇಹಿತರ ಫ್ಯಾನ್ ಫಾಲೋವರ್ಸ್ನೆಲ್ಲ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಇವರೆಲ್ಲ ಒಟ್ಟು ಮಾಡಿ ಸೇರಿಸುವಾಗ 2,500 ಬೆಳೀತಾ ಹೋಯ್ತು. ಅವಾಗ ಅವರೆಲ್ಲ ಮಾಡಿದ್ದೇನು ಅಂತ ಹೇಳಿದ್ರೆ, ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು. ನಾನು ನೋಡೋದಕ್ಕೆ 5 ಅಡಿ ಇದ್ದೀನಿ, ಯಾರಾದ್ರೂ ನೋಡಿದ್ರೆ ಇವನೆಂತ ಮರೆಯ, ಎಂತ ಹೊಡೆದಾಟ ಮಾಡ್ತಾನೆ ಅಂತ ಅನ್ಕೊಳ್ಬಹುದು. ಸ್ತೋತ್ರ. ಹಾಗೆ ನೋಡುವಾಗ ಇಲ್ಲಿ ಒಂದು ಕಡೆಯಿಂದ ಸ್ಥಾನಗಳು ಬಂತು, ಇನ್ನೊಂದು ಕಡೆಯಿಂದಲೇ ಕಾರ್ಯದರ್ಶಿಯಾಗಿ ನನಗೆ ಕೆಲಸ ಮಾಡುವಂತ ಅವಕಾಶಗಳನ್ನ ಕೊಟ್ಟರು. ಅಲ್ಲಿ ನನ್ನ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ರು ಆ ಸಮಯದಲ್ಲಿ. ಹಾಗಾಗಿ ಅಲ್ಲಿ ಒಂದು ಎಲ್ಲ ಅವಕಾಶಗಳನ್ನು ಹೊಂದಿಕೊಂಡ ನನಗೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಅನ್ನುವಂಥ ಅಹಂಭಾವಗಳು ಉಂಟಾಯ್ತು. ನಾನು ಅಂತ ಅಹಂ ಹುಟ್ಕೊಳ್ತು. ಆ ಅಹಂ ಈಗ ಹೇಗಿತ್ತು ಅಂತ ಹೇಳಿದ್ರೆ, ಯಾರು ಜೊತೆಗೆ ಹೋದ್ರೆ, ಎಲ್ಲಾದ್ರೂ ಯಾರಾದ್ರೂ ಸಿಕ್ಕೊಂಡ್ರೆ ಎಷ್ಟೋ ಮದುವೆಗಳನ್ನ ಮಾಡಿಸಿ ಬಿಟ್ಬಿಟ್ಟಿದೀವಿ. ಎಷ್ಟೋ ಕುಟುಂಬಗಳು ಇವತ್ತು ಚೆನ್ನಾಗಿದ್ದಾವೆ, ಇನ್ನು ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿವೆ. ಆ ಒಂದು ಸಂದರ್ಭಗಳಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ಹೋಗ್ಬೋದು, ಅವರಿಗೆ ಮದುವೆ ಮಾಡಿಸ್ಬಿಡೋದು. ಯಾರಾದ್ರೂ ಜೊತೆ ಹೋಗಿ ನಿಂತ್ಕೊಂಡ್ರೆ ಅವ್ರನ್ನ ಹೋಗಿ ಮದುವೆ ಮಾಡಿಸ್ಬಿಡೋದು. ಇನ್ನು ಯಾರಾದ್ರೂ ಸಣ್ಣ ಪುಟ್ಟ ವಿಷಯಗಳು ಬಂತು ಅಂದ್ರೆ ಗಲಾಟೆ ಮಾಡೋದು. ಒಂದು ದಿನ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಿಯರೇ, ನನ್ನ ಒಂದು ಅಹಂಭಾವ, ಒಂದು ದುರ್ಮಾರ್ಗತನ ಎಲ್ಲಿ ತನಕ ಇತ್ತು ಅಂದ್ರೆ, ಒಂದು ದಿನ ಒಬ್ಬ ಚರ್ಚಲ್ಲಿ ಒಬ್ಬ ಪಾದ್ರಿ, ಕಾಸರಗೋಡು ಅಂತ ನೀವು ಕೇಳಿರ್ಬೋದು ಅನ್ಕೊಳ್ತೇನೆ, ಹೊನ್ನಾವರ ಕಾಸರಗೋಡು, ಮಂಗಳೂರು ಕಾಸರಗೋಡಲ್ಲ, ಅಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್, ಆ ಚರ್ಚಲ್ಲಿ ಇದು ನಡೀತಾ ಇದೆ, ಪ್ರಾರ್ಥನೆ ನಡೀತದೆ. ಶುಕ್ರವಾರದ ದಿನದಲ್ಲಿ ಪ್ರಾರ್ಥನೆ ನಡೀತಿದೆ. ಅಲ್ಲೇ ಕೆಳಗಡೆ ಒಂದು ನಾಗರಾಜ್ ಆರ್ಟ್ಸ್ ಅಂತ ಒಂದು ನಾಜ್ಗರ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಇದಿತ್ತು, ಸ್ಟಿಕ್ಕರಿಂಗ್ ಅಂಗಡಿ ಇತ್ತು, ಗ್ಯಾರೇಜು ಸ್ಟಿಕ್ಕರಿಂಗ್ ಅಂಗಡಿ ಇತ್ತು. ನಾನಲ್ಲಿ ಗಾಡಿ ಸ್ಟಿಕ್ಕರಿಂಗ್ ಮಾಡ್ಲಿಕ್ಕೆ ಹೋಗಿ ಕೂತ್ಕೊಂಡವನು. ಇವರು ಹೇಳ್ತಾ ಇದ್ದಾರೆ, ನಮ್ಮ ದೇವರೊಬ್ಬನೇ ಸತ್ಯ ದೇವರು, ನಮ್ಮ ದೇವರೊಬ್ಬನೇ ಏಕ ದೇವರು, ಆತನ ಹೊರತು ಬೇರೆ ದೇವರುಗಳಿಲ್ಲ, ನಾವು ಆತನನ್ನೇ ಆರಾಧಿಸಬೇಕು, ಆತನನ್ನೇ ನಾವು ಸ್ತುತಿಸುವವರಾಗಿರ್ಬೇಕು, ವಿಗ್ರಹಾರಾಧನೆ ಗೊಡವೆಗೆ ನಾವು ಹೋಗ್ಬಾರ್ದು, ಅನ್ಯತ ಆಹಾರಗಳನ್ನು ನಾವು ತಿನ್ನಬಾರ್ದು ಅನ್ನೋದಾಗಿ ಹೇಳ್ಬೇಕಾದ್ರೆ ನಾನು ಕೂತ್ಕೊಂಡಿದ್ದವನು. ಅವ್ರು ನನ್ನ ಹತ್ರ ಬಂದು ಮಾತನಾಡ್ಲಿಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವ್ರ ಚರ್ಚಲ್ಲಿ ಶುಕ್ರವಾರ ದಿನ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾರೆ. ಸ್ತೋತ್ರಂ. ನನಗೆ ಇಲ್ಲಿ ಕೇಳ್ಕೊಂಡು ಆ ಮೈಕಿನ ಸೌಂಡ್ ಕೇಳ್ತಾ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಎದ್ದೋಗಿ ಹೊಡಿಬೇಕು ಅವನಿಗೆ ಅಂತ.
ಆ ಕ್ಷಣದಲ್ಲಿ ಯೋಚನೆ ಮಾಡಲಿಲ್ಲ, ಹೋಗ್ಬಿಟ್ಟು ಎಳ್ಕೊಂಬಂದ್ಬಿಟ್ಟು ಅವನಿಗೆ ನಡು ರಸ್ತೆಯಲ್ಲಿ ಹೊಡೆದಿದ್ದೇವೆ, ನಡು ರಸ್ತೆಯಲ್ಲಿ. ಆದ್ರೆ ಆ ವ್ಯಕ್ತಿ ಒಂದು ಮಾತನ್ನು ಆಡ್ಲಿಲ್ಲ. ಸ್ತೋತ್ರಂ. ಯಾಕೆಂದ್ರೆ ಇವತ್ತು ಅವೆಲ್ಲವನ್ನ ನಾನು ಇವತ್ತು ಒಪ್ಕೊಳ್ತಾ ಇದ್ದೇನೆ. ಅವರು ಯಾರು ಕೂಡ ಮಾತಾಡ್ಲಿಲ್ಲ. ಯಾಕೆ ನನಗೆ ಹೊಡೆದಂತ ಕೂಡ ಕೇಳಲಿಲ್ಲ. ನಾವು ಹೇಳ್ತಾ ಇದ್ದೀವಿ, ಎಲ್ಲಿ ನಿನ್ನ ದೇವರು? ನಿನ್ನ ದೇವರು ಬಂದಿದ್ದು ಯಾವಾಗ? ನಿನ್ನ ದೇವರಿಗೆ ತಂದೆ ಯಾರಂತ ಗೊತ್ತಾ? ನಿನ್ನ ದೇವರಿಗೆ ತಂದೆ ಯಾರು ಅಂತ ಗೊತ್ತಿಲ್ಲದವನನ್ನ ನೀನು ದೇವರು ಅಂತ ಹೇಳಿದ್ರೆ ನನ್ನ ದೇವರ ಬಗ್ಗೆ ಯಾಕೆ ಹೇಳ್ತೀಯ? ಯಾಕೆ ವಿಗ್ರಹಾರಾಧನೆ ಮಾಡಬಾರ್ದು ಅಂತ ಹೇಳ್ತೀಯ? ತಲೆಮಾರುಗಳು ಶತಮಾನದ ದೇವರು, ಸನಾತನ ದೇವರು ಎಂಬುದಾಗಿ ಹೇಳಿಕೊಂಡು ಆತನಿಗೆ ಹಿಂಸೆ ಪಡಿಸ್ತೀವಿ. ಅವರೆಲ್ಲ ಬಂದು ಕೈ ಮುಗಿತಾ ಇದ್ದಾರೆ, ಬಿಟ್ಬಿಡ್ರಿ, ಕ್ಷಮೆ ಇರಲಿ ಎಂಬುದಾಗಿ. ಅನೇಕರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ತೋತ್ರ. ಅವರ ಬಾಯಲ್ಲೆಲ್ಲ ಯೇಸುವೆ ಕ್ಷಮಿಸಿ ಎಂಬುವಂತ ಒಂದು ಪ್ರಾರ್ಥನೆಯನ್ನು ಕೇಳಿದ್ದೇನೆ ಅವತ್ತು. ಆದ್ರೆ ಅದು ಯಾವುದು ಕೂಡ ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇರಲಿಲ್ಲ, ಬದಲಾವಣೆ ಮಾಡ್ತಾ ಇರಲಿಲ್ಲ. ಹೀಗೆ ಕಾಲಘಟ್ಟಗಳು ಕಳೀತಾ ಹೋಗ್ಬೇಕಾದ್ರೆ 2016ನಲ್ಲಿ 2016ರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆಗ್ತದೆ, ಹುಡುಗನ ಕೊಲೆ ಆಗ್ತದೆ. ಆ ಕೊಲೆಯಾದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಏನಾಗಿತ್ತು ಅಂದ್ರೆ ಒಂದು ಸಂಘಟನೆ, ಯಾಕಂದ್ರೆ ಆತನು ಕೂಡ ನಮ್ಮ ಸಂಘಟನೆಯ ಒಬ್ಬ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದ, ನಮ್ಮ ಸಂಘಟನೆಯ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಿದ್ದ. ಆತನ ಕೊಲೆಯಾದವಾಗ ನಾವೆಲ್ಲರೂ ತುಂಬಾ ರೊಚ್ಚಿಗೆದ್ವಿ. ನಮ್ಮ ರೊಚ್ಚಿಗೇಳೋಕ್ಕಿಂತ ಹಿಂದಿನ ಜೀವಿತವನ್ನ ಒಂದು ಟಾಪ್ ಸೀಕ್ರೆಟ್ ಆಗಿರುವಂತದ್ದು ಒಂದು ವಿಷಯನ ಹೇಳ್ತೀನಿ ಕೇಳಿ. ನಮ್ಮ ಅಜೆಂಡಾಗಳು ಏನು ಅಂತ ಹೇಳಿದ್ರೆ, ಕ್ರೈಸ್ತರನ್ನ ಮುಸ್ಲಿಮರನ್ನ ಭಾರತ ದೇಶದಿಂದ ಒದ್ದೋಡಿಸುವುದು, ನಮ್ಮ ಹಿಂದೂ ದೇವರನ್ನ ಮಾತ್ರ ಇಲ್ಲಿ ಆರಾಧನೆ ಮಾಡಬೇಕು, ಹಿಂದೂಗಳಲ್ಲದವ್ರನ್ನ ಯಾರನ್ನು ಕೂಡ ನಾವು ಹೊಂದಿಕೊಳ್ಬಾರ್ದು, ಅವರನ್ನ ಎಂದಿಗೂ ಕೂಡ ನಮ್ಮ ದೇಶದಲ್ಲಿ ಇಡಬಾರ್ದು. ಕಡೆ ಪಕ್ಷ ಸಾಯುವುದಾದ್ರೂ ಸರಿಯೇ ಅವರನ್ನ ನಾವು ನಾಶ ಮಾಡಬೇಕು. ಇವೆಲ್ಲ ನಮ್ಗೆ ಟ್ರೈನಿಂಗ್ ಆಗಿ ಬಂದಿರ್ತದೆ. ಇನ್ನೊಂದಾಗಿ ಹೇಳ್ಬೇಕಾದ್ರೆ, ಯಾವುದೇ ಕಾರ್ಯಗಳು ನಡೆಯಬೇಕಾದ್ರೆ ಪ್ರೇರೆ ಯಾರು ಕೂಡ ಅಧ್ಯಕ್ಷನ ಮುಂದೆ ಹೋಗೋದಿಲ್ಲ, ಅಧ್ಯಕ್ಷನಾಗಿರೋ ಮುಂದೆ ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲಿರುವಂತ ಚಿಕ್ಕ ಚಿಕ್ಕ ದೊಡ್ಡ ಮೀನು ಏನಾಗಿರ್ತದೆ ಅಂತ ಹೇಳಿದ್ರೆ ಮರೆಯಲ್ಲೇ ಇರ್ತದೆ, ಚಿಕ್ಕ ಚಿಕ್ಕ ಮೀನುಗಳನ್ನ ಮುಂದ್ಗಡೆ ಕಳಿಸ್ತದೆ. ಯಾಕೆಂದ್ರೆ ಅವೆಲ್ಲವೂ ಹೊಡೆತ ತಿಂದು ಪೆಟ್ಟು ಬಿದ್ದ ಮೇಲೆ ದೊಡ್ಡ ಮೀನು ಅಲ್ಲಿ ಹೋಗಿ ನಿಂತ್ಕೊಂಡು ಏನ್ ಮಾಡ್ತದೆ ಅಂದ್ರೆ ಸಾಂತ್ವನವನ್ನು ಸೂಚಿಸುವುದು. ನಮ್ಮ ಪರಿಸ್ಥಿತಿ, ನಮ್ಮ ಜೀವಿತ ಹಾಗೈತೆ. ಯಾಕಂದ್ರೆ ನಮ್ಮ ಹತ್ರ ಮೊದಲೇ ಹೇಳಿರ್ತಿದ್ರು, ಯಾವುದೇ ಕಾರಣಕ್ಕೂ ನೀನು ಹೋಗ್ಬಾರ್ದು. ಅವರಿಗೆ ಊಟ ಆಸ್ತ್ರಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಸಂಗ್ರಹ ಮಾಡಿ ನಮ್ಮ ಹತ್ರ ಕಳಿಸ್ಬಿಡೋರು. ನಾವು ಮಾಡೋದೇನು ಅಂತ ಹೇಳಿದ್ರೆ, ಅವ್ರ ಹತ್ರ ಎಲ್ಲರ ಹತ್ರ ಹೋಗಿ ನೀವು ಗಲಾಟೆ ಮಾಡ್ರಿ, ಹೊಡೆದಾಟ ಮಾಡ್ರಿ, ಹೊಡೆತ ತಿಂದು ನೀವು ಇದ್ ಮಾಡ್ರಿ, ಸ್ಟ್ರೈಕ್ ಮಾಡ್ರಿ ಎಂಬುದಾಗಿ ನಾವು ಹುರಿದುಂಬಿಸಿ ನಾವೇನ್ ಮಾಡ್ತಿದ್ವಿ, ನಮ್ಮ ಪಾಡಿಗೆ ಮನೆಯಲ್ಲಿ ಕುತ್ಕೊಂಡ್ಬಿಡ್ತಿದ್ವಿ. ನಮ್ಮ ಪಾಡಿಗೆ ನಾವು ಮನೇಲಿ ಕುತ್ಕೊಂಡ್ಬಿಡ್ತಿದ್ವಿ. ಯಾರೊಂದಿಗೂ ನಾವು ಮುಂದೆ ಹೋಗ್ತಾ ಇರ್ಲಿಲ್ಲ, ನಮ್ಮನ್ನ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅವರೆಲ್ಲ ಹೊಡೆತ ತಿಂದ ಆದ್ಮೇಲೆ, ಅವರೆಲ್ಲ ಏಟುಗಳನ್ನ ತಿಂದು ಬಿದ್ದ ನಂತರದಲ್ಲಿ ನಾವು ಸ್ಟೇಷನ್ ಅಲ್ಲಿ ಹೋಗಿ ಸಂಘಟನೆಗಳನ್ನ ಕುಪ್ಪು ಕಟ್ಕೊಂಡು ಹೋಗಿ ಏನ್ ಮಾಡ್ತಿದ್ವಿ, ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಏನು ಅಂದ್ರೆ, ನೆನಪು ಮಾಡಿಕೊಳ್ರಿ, ಭಾರತ ದೇಶದಿಂದ ಕ್ರೈಸ್ತ ಮುಸ್ಲಿಮರನ್ನ ಹೊರಗಾಕೋದು, ಹಿಂದೂ ರಾಷ್ಟ್ರವನ್ನ ಮಾಡುವಂಥದ್ದು. ಆದ್ರೆ ಹಿಂದೂ ರಾಷ್ಟ್ರ ಎಲ್ಲಿಂದ ಬಂತು, ಸನಾತನ ಯಾವುದು ಎಂಬುದಾಗಿ ಇವತ್ತಿಗೂ ಕೂಡ ಗೊತ್ತಿಲ್ಲದವರು ಅನೇಕರಿದ್ದಾರೆ. ಈವನ್ ನಾನು ಕೂಡ ಸನಾತನ ಅಂದ್ರೆ ನಮ್ಮ ದೇವರು ಅಂದ್ಕೊಂಡವನಾಗಿದ್ದೆ. ಆದ್ರೆ ಒಂದು ಮಾತ್ರ ನನಗೆ ಗೊತ್ತಿತ್ತು, ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತದೆ, ವೇದಗಳಲ್ಲಿ ಒಂದು ಮಾತು ಹೇಳ್ತದೆ. ಯಾಕೆಂದ್ರೆ ದೇವರು ಒಬ್ಬನೇ, ಆತನು ಆತ್ಮಸ್ವರೂಪನಾಗಿದ್ದಾನೆ ಎಂಬುದಾಗಿ, ಆತನು ಆತ್ಮಸ್ವರೂಪನಾಗಿದ್ದಾನೆ ಎಂಬುದಾಗಿ. ಆದ್ರೆ ನಮ್ಗೆ ಅದನ್ನ ಹೇಗೆ ಹುಡ್ಕೋದು? ಇನ್ನು ನಿಮ್ಗೆ ಸ್ತೋತ್ರಂ, ಯಾಕಂದ್ರೆ ಅದು ಸಂಸ್ಕೃತದಲ್ಲಿ ಬುಕ್ಕನ್ನ ತೆಗೆದ್ರೆ ಅನೇಕ ವಿಷಯಗಳನ್ನು ಹೇಳ್ಬೋದು. ಯಾಕಂದ್ರೆ ಪಂಚಗಾಯಾಯ ನಮಃ, ಕನ್ನಿಕಾ ಸುತಾಯ ನಮಃ, ಇವುಗಳೆಲ್ಲವೂ ಕೂಡ ನಾವು ತುಂಬಾ ಆಲೋಚನೆ ಮಾಡಿದಂತ ಒಂದು ವಾಕ್ಯಗಳಾಗಿತ್ತು. ವೇದ ಪುಸ್ತಕದಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ಆಲೋಚನೆ ಮಾಡಿದ್ದು. ತ್ರಿಶೂಲಾಯ ನಮಃ, ಬ್ರಹ್ಮಪುತ್ರಾಯ ನಮಃ, ಕನ್ನಿಕಾ ಸುತಾಯ ನಮಃ, ಇವುಗಳೆಲ್ಲವೂ ಕನ್ನಡದಲ್ಲಿ ಅರ್ಥವರ್ಣನೆಗಳನ್ನ ಹೇಗೆ ನಮ್ಗೆ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಅರ್ಥವರ್ಣನೆ ಕೊಡುವಾಗ ಏನಾಗ್ತದೆ, ತ್ರಿಶೂಲಾಯ ನಮಃ ಅಂತ ಹೇಳ್ಬೇಕಾದ್ರೆ ತ್ರಿಶೂಲವನ್ನ ಹಿಡಿದುಕೊಂಡವನಲ್ಲ, 3 ಮೊಳೆಗಳಿಂದ ನೇತು ಹಾಕಲ್ಪಟ್ಟವನು ಎಂಬುದಾಗಿ, 3 ಶೂಲಗಳಿಂದ ನೇತು ಹಾಕಲ್ಪಟ್ಟವನೇ ನಿನಗೆ ನಮಸ್ತೆ ಎಂಬುದಾಗಿ ಅಲ್ಲಿ ಹೇಳ್ತದೆ. ಸರ್ವ ಪಾಪ ಪರಿಹಾರಾರ್ಥ ಪುಣ್ಯದಾನಂ ಬಲಿಯಾಗಂ ತದ್ ರಕ್ತ ಪರಮಾತ್ಮೇನ ಎಂಬುದಾಗಿ ಅಲ್ಲಿ ವಿವರಣೆ ಕೊಡ್ತದೆ. ಸರ್ವ ಪಾಪಗಳು ಬಲಿ ಆಗ್ಬೇಕಾದ್ರೆ ಪುಣ್ಯ ದಾನವಾಗ್ಬೇಕು, ಅದು ಬಲಿ ಆಗಬೇಕು.
ಆ ರಕ್ತವು ಪರಮಾತ್ಮನ ರಕ್ತವಾಗಿ, ಪರಿಶುದ್ಧ ರಕ್ತವಾಗಿ ಧರೆಗೆ ಚೆಲ್ಲಬೇಕೆಂಬುದಾಗಿ ಶ್ಲೋಕಗಳಲ್ಲಿ ಹೇಳ್ತದೆ. ಸ್ತೋತ್ರ. ಆದ್ರೆ ಇವುಗಳನ್ನೆಲ್ಲ ಹುಡುಕುವಾಗ ನಮ್ಗೆ ಒಂದು ಆಲೋಚನೆ, ಯಾರು ಈ ದೇವರು? ಇನ್ನೊಂದು ಕಡೆಯಿಂದ ಹೇಳ್ಬೇಕಾದ್ರೆ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ನಾವು ಈ ರೀತಿಯಲ್ಲೂ ಕೂಡ ಈ ಆಂಗಲ್ ನಲ್ಲಿ ಆಲೋಚನೆ ಮಾಡ್ತೀವಿ. ಇವತ್ತಿಗೂ ಕೂಡ ಸಂಸ್ಕೃತವನ್ನು ಓದುವ ಪ್ರತಿಯೊಬ್ಬನಿಗೂ ಕೂಡ ಇವತ್ತಿಗೂ ಗೊತ್ತಿದೆ ಈ ದೇವರು ಯಾರು ಸತ್ಯ ದೇವರು ಅಲ್ಲ ಎಂಬುದಾಗಿ. ಆದ್ರೆ ಎಲ್ಲರೂ ಮರೆ ಮಾಡ್ತಾರೆ, ಯಾಕೆಂದ್ರೆ ತಮ್ಮ ಹೊಟ್ಟೆಗಳನ್ನು ತುಂಬಿಸಿಕೊಳ್ಳಿಕ್ಕಾಗಿ. ಇವತ್ತಿಗೂ ಗೊತ್ತಿದೆ, ಸಂಸ್ಕೃತ ಓದುವ ಪ್ರತಿಯೊಬ್ಬನು ಕೂಡ ಅಲ್ಲಿ ನೋಡ್ತಾನೆ. ಯಾಕೆಂದ್ರೆ ಬ್ರಹ್ಮಪುತ್ರಾಯ ನಮಃ, ಖನ್ನಿಕಾ ಸುತಾಯ ನಮಃ, ಪಂಚಗಾಯ ನಮಃ, ಏಕದೇವತಾಯ ನಮಃ, ಇವುಗಳೆಲ್ಲವೂ ಕೂಡ ಯಾರ ಬಗ್ಗೆ ಹೇಳ್ತದೆ ಎಂಬುದನ್ನ ಸ್ಪಷ್ಟವಾಗಿ ಅಲ್ಲಿ ವಿವರಣೆಯನ್ನ ಕೊಡ್ತದೆ. ಆದ್ರೆ ಯಾರೊಬ್ಬರು ಕೂಡ ವಿವರಣೆಯನ್ನ ಹೇಳೋದಿಲ್ಲ. ನಾನು ನೋಡಿದ ಮಟ್ಟಿಗೆ ನಮ್ಮ ಒಬ್ಬರು ದೇವ ಸೇವಕರಾಗಿರುವಂತ ವೈಪಾಸ್ಟ್ರು ಮಂಗಳೂರಿನವರು, ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ನಮಗೂ ಕೂಡ ತುಂಬಾ ಆಸೆ ಇತ್ತು, ಬಟ್ ನಮ್ಗೆ ಆಗ್ಲಿಲ್ಲ. ಇನ್ನೊಂದು ಸಮಯದಲ್ಲಿ ಆದ್ರೂ ಕೂಡ ಅವ್ರನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ದೇವರಿಗೆ ಸ್ತೋತ್ರ. ಸೊ ಅವರು ಕೆಲವೊಂದು ವಿಷಯಗಳನ್ನ ಅವರು ವಿವರಣೆ ಕೊಟ್ಟಿರೋದನ್ನ ನಾನು ಕಂಡಿದ್ದೇನೆ. ಸ್ತೋತ್ರ. ಹಾಗೆ ಪ್ರಿಯರೇ, ಈ ರೀತಿಯಾಗಿ ನಾನು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದವರು, ವಿಗ್ರಹಾರಾಧನೆ ಮಾಡ್ಕೊಂಡು ಬಂದವರು. ಕಡೆಯಲ್ಲಿ ಈ ಯಾವಾಗ ಅಲ್ಲಿ ಒಂದು ಸನ್ನಿವೇಶಗಳು ನಡೆದವಾಗ ನಾವು ಸ್ಟೇಷನ್ ಎಲ್ಲ ಇದು ಮಾಡಿದ್ವಿ, ಗಲಾಟೆ ಮಾಡಿದ್ವಿ, ತುಂಬಾ ದೊಡ್ಡ ಗಲಾಟೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಪ್ರತಿಯೊಬ್ಬರು ಆ ಗಲಾಟೆಯಲ್ಲಿ ಜಾಯ್ನ್ ಆದವ್ರಿಗೆಲ್ರಿಗೂ ಕೂಡ 6 ತಿಂಗಳ ಜೈಲು ಶಿಕ್ಷೆ, ಪ್ರಮುಖ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆನ ವಿಧಿಸಬೇಕು ಎಂಬುದಾಗಿ ಅಲ್ಲಿ ಏನಾಯ್ತು, ಅಲ್ಲಿ ಮೆನ್ಷನ್ ಆಗ್ಬಿಡ್ತು. ಅದರಲ್ಲಿ ನಾನು ಕೂಡ ಒಬ್ಬ. ಆ ಜೀವಾವಧಿ ಶಿಕ್ಷೆಯಲ್ಲಿ ನಾನು ಕೂಡ ಒಬ್ಬನಾಗಿ. ದೇವರಿಗೆ ಸ್ತೋತ್ರ. ನನ್ನ ದೇವರ ಉದ್ದೇಶ ಬೇರೆಯಾಗಿದೆ. ನೋಡಿ, ನನ್ನನ್ನ ತಗೊಂಡು ಹೋಗ್ಬಿಟ್ಟು ಬೆಳಗಾಂ ಜೈಲಲ್ಲಿ ಹಾಕಿದ್ದಾರೆ. ನನ್ನನ್ನು ತಗೊಂಡೋಗಿ ಬೆಳಗಾಂ ಜೈಲಲ್ಲಿ ಹಾಕಿದ್ದಾರೆ. ನಾವು ಇನ್ನೇನು ಸ್ವಲ್ಪ ದಿನಗಳ ಕಾಲವಾಸ ಕಳೆದ್ರೆ ನನ್ನನ್ನು ಕರ್ಕೊಂಡೋಗಿ ಬಳ್ಳಾರಿ ಜೈಲಿಗೆ ಪರ್ಮನೆಂಟ್ ಆಗಿ ಹೋಲ್ಡ್ ಮಾಡ್ತಿರ್ತಾರೆ. ಸ್ತೋತ್ರ. ಆ ಒಂದು ಸಮಯದಲ್ಲಿ ಲಾಯರ್ ಬಂದ್ಬಿಟ್ಟು ಹೇಳಿದ್ರು, ನಿಮ್ಮ ಯಜಮಾನ್ರನ್ನ ಹೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ, ಬಳ್ಳಾರಿ ಜೈಲಿಗೆ, ಅಲ್ಲಿ ಹೋದ್ರೆ ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ, ನೀವು ಹೇಗಾದ್ರೂ ಮಾಡಿ ಅವ್ರನ್ನ ಬಿಡಿಸ್ಕೊಂಡು ಬರ್ರಿ, ರಿಲೀಸ್ ಮಾಡ್ಕೊಂಡು ಬರ್ರಿ, ಇಲ್ಲಿ ರಿಲೀಸ್ ಮಾಡ್ಕೊಂಡು ಬರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ತುಂಬಾ ಕಷ್ಟ ಆಗ್ತದೆ ಎಂಬುದಾಗಿ ನಮ್ಮ ಮನೆಯವರಿಗೆ ಹೇಳಿದವಾಗ, ನಮ್ಮ ಮನೆಯವರೆಲ್ಲವನ್ನು ಚಿನ್ನವನ್ನು ತಗೊಂಡು ಹೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ನನ್ನನ್ನು ಬಿಡಿಸಿದ್ರು. ಸುಮಾರು 11 ರಿಂದ 12 ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ದೇನೆ. ಜೈಲಿಗೆ ಹೋಗೋ ತನಕ ನಾನಿದ್ದೇನೆ ಅಂತ ಹೇಳಿದಂತ MLAಗಳು ಯಾರು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ ನಾವೆಲ್ಲ ಸಾಗರ ಪ್ರಾಂತ್ಯದವರಲ್ವಾ, ಸಾಗರ ಶಿವಮೊಗ್ಗ ಸಿರ್ಸಿ ಪ್ರಾಂತ್ಯದವರಲ್ವಾ. ಇದೇ ವ್ಯಕ್ತಿ ಹೇಳಿದ್ದು, ನೀವು ಜೈಲಿಗೆ ಹೋದ್ರೆ ನಾವು ಇದ್ದೇವೆ, ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ. ಯಾವಾಗ ನಾವು ಜೈಲಿಗೆ ಹೋದ್ವೋ, ನಾನು ಅಂತ ಹೇಳಿದವ್ರು ಯಾರು ಬರ್ಲಿಲ್ಲ, ಯಾರೊಬ್ಬರು ಬರ್ಲಿಲ್ಲ. ಎಲ್ಲರೂ ಕೂಡ ಮರೆಯಾಗೋಗ್ಬಿಟ್ರು. ಇನ್ನೇನು ಸ್ವಲ್ಪ ದಿನ ಹೋದ್ರೆ ಇವತ್ತಿಗೂ ಕೂಡ ನನ್ನ ದೇವರ ಉದ್ದೇಶವಿಲ್ಲದಿದ್ದರೆ, ನನ್ನ ದೇವರ ಕೃಪೆ ಇಲ್ಲದಿದ್ದರೆ ಇವತ್ತಿಗೂ ಕೂಡ ಅದೇ ಬಳ್ಳಾರಿ ಜೈಲಲ್ಲಿ ನಾನು ಮುದ್ದೆ ಮುರಿಬೇಕಿತ್ತು. ಸ್ತೋತ್ರ. ಜೈಲು ಸವಾಸ ಅಂತ ಹೇಳೋದು ಒಂದನ್ನ ನೆನ್ಪಿಟ್ಕೊಡ್ರಿ, ಅದು ತುಂಬಾ ಸುಂದರವಾದಂತ ಜೀವನ ಅಲ್ಲ. ಜೈಲು ಜೀವನ ಅಂತ ಹೇಳಿದ್ರೆ ಯಾವ ರೀತಿ ಇರ್ತದೆ ಎಂಬುದಾಗಿ 6 ತಿಂಗಳು ಜೈಲು ಸೆರೆವಾಸವನ್ನ ಇದ್ದು ಬಂದಂತ ನಾನು ಅನುಭವ ಪಟ್ಟಿದ್ದೇನೆ. ಸ್ತೋತ್ರ. ಆ ಒಂದು ಜೀವಿತವನ್ನ ನಡೆಸಿಕೊಂಡು ಮುಂದೆ ಸಾಗುವಾಗ ಜೈಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದವಾಗ ನಾವು ನಮ್ಮ ಸಂಘಟನೆಗಳ ಎಲ್ಲರಿಗೂ ಹೋಗ್ಬಿಟ್ಟು ನಾವು ಅಲ್ಲಿ ಮಾತನಾಡುವಾಗ ಕೆಲವು ವಿಷಯಗಳು ನಮಗೆ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ, ಇದೇ ಸಂಘಟನೆಯಿಂದ ಲಾಭಕ್ಕಾಗಿ ಗಣ್ಯ ವ್ಯಕ್ತಿಗಳೆನಿಸಿಕೊಂಡವರು ಆ ಕೊಲೆಯನ್ನ ಮಾಡಿಸಿದ್ದೇವೆ. ಹಾಗೆ ಮಾಡಿದ ನಂತರದಲ್ಲಿ ನಾವು ಮಾಡಿದೇನು ಅಂತ ಹೇಳಿದ್ರೆ, ಅವರಿಗೆ ಪೈಪೋಟಿಯಾಗಿ ಎದುರು ನಿಂತ್ಕೊಂಡಿದ್ದು. ಯಾಕಂದ್ರೆ ಒಂದು ಆತ್ಮ ನಷ್ಟವಾಗಿದೆಯಲ್ಲ, ಒಂದು ಜೀವ ಹೋಗಿದ್ದಿಲ್ವಾ, ಅದಕ್ಕೆ ನಾವು ಏನ್ ಮಾಡಿದ್ವಿ, ನ್ಯಾಯ ಕೇಳಲಿಕ್ಕಾಗಿ ನಾವು ನಿಂತುಕೊಳ್ಳುವಾಗ ಅವರಿಗೆ ನಮ್ಮ ಮೇಲೆ ದ್ವೇಷಗಳು ಉಂಟಾಯ್ತು. ನಮ್ಮ ಮೇಲೆ ದ್ವೇಷಗಳು ಉಂಟಾಗಿದ್ದನ್ನು ಅವರು ಮಾಡಿದಂತ ಒಂದು ಅವಕಾಶ ಏನು ಅಂತ ಹೇಳಿದ್ರೆ, ನನ್ನನ್ನು ನೇರವಾಗಿ ಎದುರಿಸ್ಲಿಕ್ಕೆ ಅವರಿಗೆ ಧೈರ್ಯವಿರ್ಲಿಲ್ಲ. ಯಾಕಂದ್ರೆ ನಾನು ನೋಡ್ಲಿಕ್ಕೆ ಇಷ್ಟು ದೊಡ್ಡ ಇದ್ದೀನಿ, ಆದ್ರೆ ನನ್ನ ಜೊತೆಗಾರರು ಸಹಪಾಠಿಗಳು ತುಂಬಾ ದೊಡ್ಡ ಜನಗಳಿದ್ರು, ತುಂಬಾ ಜನಗಳಿದ್ರು. ಹಾಗಾಗಿ ಎದುರಿಸ್ಲಿಕ್ಕೆ ಧೈರ್ಯವಿಲ್ಲದ ವ್ಯಕ್ತಿಗಳು ನನ್ನ ಮೇಲೆ ವಾಮಾಚಾರ ಪ್ರಯೋಗನ ಮಾಡಿದ್ರು. ನೀವೆಲ್ಲ ಕೇಳಿರ್ಬೋದಲ್ವಾ, ಆಶನ
ಹೋಗ್ತೇನೆ, ದೇವರಿಗೆ ಸ್ತೋತ್ರ. ಅಲ್ಲಿ ಹೋಗಿ ನನ್ನ ಫೋಟೋವನ್ನ ಹೊಡೆದು ಬಿಟ್ಟು, ಅಲ್ಲಿ ಒಂದು ಮರ ಇದೆ, ಆ ಮರಕ್ಕೆ ಒಂದು ಫೋಟೋವನ್ನ ಹೊಡೆದು ಇಂಥದ್ದನ್ನ ಬಲಿ ಕೊಡ್ತೀನಿ ಅಂತ ಹೇಳಿ ಬಂದ್ರೆ ಅದು ನೆರವೇರ್ತದೆ ಎಂಬುದಾಗಿ ಹೇಳ್ತಾರೆ. ಆದರೆ ನೋಡುವಾಗ ಅಲ್ಲಿ ನನ್ನ ಫೋಟೋವನ್ನ ಹೊಡೆದು ಬಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ಅಲ್ಲಿ ಏನಾಯ್ತು, ಒಂದು ದೇವರು ನನ್ನ ಕರ್ಕೊಳ್ಳುವಂತ ಉದ್ದೇಶ ಇರ್ಲಿಲ್ಲ, ದೇವರಿಗೆ ನನ್ನನ್ನ ಸಾಕ್ಷಿಯಾಗಿ ನಿಲ್ಲಿಸುವಂತ ಉದ್ದೇಶ ಇತ್ತು, ನನಗೆ ಗೊತ್ತಿಲ್ಲ. ಆ ದಿನದಲ್ಲಿ ನಾನು ನನ್ನ ಮಗನನ್ನ ನನ್ನ ಕುಟುಂಬ ಪರಿಚಯವನ್ನ ನಾನು ಮಾಡ್ಕೊಡ್ಲಿಲ್ಲ, ಕ್ಷಮೆ ಇರ್ಲಿ. ನಾನು ಮದುವೆ ಆಗಿ ಸುಮಾರು 10 ವರ್ಷಗಳಾಯ್ತು. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಮೂವರು ಮಕ್ಕಳಾಗಿದ್ರು. ಅದರಲ್ಲಿ ಒಂದು ಮಗನನ್ನ ನಾನು ಈಗಾಗಲೇ ಕಳ್ಕೊಂಡಿದ್ದೇನೆ. ಅದನ್ನು ಕೂಡ ನಿಮಗೆ ಅದು ಹೇಗೆ ಮಗು ಕಳೆದು ಹೋಯ್ತು ಎಂಬುದಾಗಿ ನಾನು ನಿಮಗೆ ಒಂದು ಸಾಕ್ಷೀಕರಣವನ್ನು ಕೊಡ್ತೇನೆ, ದೇವರಿಗೆ ಸ್ತೋತ್ರ. ನಾವು ನೋಡುವಾಗ ನನ್ನ ಹೆಂಡತಿ ಹೆಸರು ಲತಾ ಅಂತೇಳಿ, ನನ್ನ ಇಬ್ಬರು ಮಕ್ಕಳ ಹೆಸರು ಭುವನ್ ಮಿಲನ್ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಸ್ತೋತ್ರ. ನಾನು ಸಾಗರದಲ್ಲಿ IPC ಅಬ್ರನ್ ಸಭೆಯಲ್ಲಿ ವಿಶ್ವಾಸಿಯಾಗಿ ನಾನು ಸಾಗರ ಪ್ರಾಂತ್ಯದಲ್ಲಿ ನೆಲೆಸೋರು. ಉಚಿತವಾಗಿ ಹೇಳ್ಬೇಕಿತ್ತು, ಆದ್ರೆ ಸಾಕ್ಷ್ಯ ಬರದಲ್ಲಿ ಮುಂದೆ ಬಂದೆ, ಸ್ತೋತ್ರವಾಗಿ. ಹಾಗೆ ನೋಡುವಾಗ ಪ್ರಿಯರೇ, ನನ್ನ ಮೇಲೆ ಮಾಡಿದಂತ ಒಂದು ವಾಮಾಚಾರದ ಪ್ರಯೋಗ, ನಾನು ಮಾನ್ಯ ದಿನ ನನ್ನ ಮಗನ ತಲೆ ಕೂದಲನ್ನ, ಯಾಕಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಇರ್ತಲ್ಲ, ಮಕ್ಕಳು 1 ವರ್ಷ ಆದವಾಗ ಧರ್ಮಸ್ಥಳಕ್ಕೋ ಸುಬ್ರಹ್ಮಣ್ಯಕ್ಕೋ ತೆಗೆದುಕೊಂಡು ಹೋಗಿ ತಲೆ ಕೂದಲನ್ನ ಕೊಡಬೇಕು ಎಂಬುದಾಗಿ ನಾವೆಲ್ಲರೂ ಒಂದು ಇದು ಮಾಡಿರ್ತೀವಲ್ವಾ, ನಿಷ್ಕರ್ಷೆ ಮಾಡ್ತೀವಲ್ವಾ, ಅನೇಕರು ಮಾಡ್ತಾರಲ್ವಾ. ಅದೇ ರೀತಿ ನನ್ನ ಮಗನನ್ನು ಧರ್ಮಸ್ಥಳಕ್ಕೆ ತಲೆ ಕೂದಲು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಅಜ್ಜಿ ಮನೆ, ಅಂದ್ರೆ ನನ್ನ ತಾಯಿಯ ತಂದೆಯ ಮನೆಗೆ, ಯಾಕಂದ್ರೆ ನಾವು ಮಕ್ಕಳು ಹುಟ್ಟಿದವಾಗ ತಲೆ ಕೂದಲನ್ನ ಕೊಡ್ಬೇಕು ಅಂದ್ರೆ ತಾಯಿಯ ತಂದೆ ಮನೆಗೆ ಹೋಗಿ ನಾವು ಅವರ ಕಾಲನ್ನ ಹಿಡಿದು ನಮಸ್ಕಾರ ಮಾಡಿ, ಅಲ್ಲಿ ತುಳಸಿ ಅಂತ ಇರುತ್ತೆ, ಅದಕ್ಕೆ ನಾವು ತಾಯಿಯನ್ನ ಇಟ್ಟುಬಿಟ್ಟು ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ, ಕಾರಣ ನನ್ನ ಮಕ್ಕಳ ಒಂದು ಸೇವೆ, ಅಂದ್ರೆ ದೇವರಿಗೆ ಒಪ್ಪಿಸಿದಂತ ಸೇವೆಯನ್ನು ಮಾಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಎಂಬುದಾಗಿ ಅಲ್ಲಿ ಹೇಳಿ ಕಾಯನ್ನು ಇಟ್ಬಿಟ್ಟು ಕೈ ಮುಗಿದು ಬರ್ಬೇಕೆಂಬುದು ಒಂದು ಕುಟುಂಬ ವಾಡಿಕೆ. ಅದೇ ರೀತಿಯಲ್ಲಿ ನಾನು ಅವತ್ತು ನನ್ನ ಚಿಕ್ಕ ಮಗನನ್ನ ಕರ್ಕೊಂಡು, 1 ವರ್ಷದ 3 ತಿಂಗಳ ಮಗು, ಉತ್ತಮವಾದಂತ ಮಾತುಗಾರಿಕೆ, ಅತಿ ಬೇಗನೆ ಕೈ ಕಾಲು ಬಂದು ತುಂಬಾ ಎಲ್ಲರೂ ಕೂಡ ಆ ಮಗನನ್ನ ನೋಡಿ ಹೇಳ್ತಾ ಇದ್ರು, ಎಷ್ಟು ಬೇಗ ಬೆಳೆದ ಅಲ್ವಾ, ಎಷ್ಟು ಬೇಗ ಮಾತುಗಳು ಬರ್ತಾವೆ, ತುಂಬಾ ಸುಂದರವಾಗಿದ್ದಂತ ಮಗು. ಸ್ತೋತ್ರ. ಇವಾಗಲೂ ಕೂಡ ಅವನ ಫೋಟೋ ನಮ್ಮ ಹತ್ರ ಇದೆ. ಅದೊಂದು ಮರೆಚಿಕೆ, ದೇವರಿಗೆ ಸ್ತೋತ್ರ. ಆ ಮಗು ಕರ್ಕೊಂಡು ಹೋಗ್ಬಿಟ್ಟು ನಾನು ಅಲ್ಲಿ ನಿಲ್ಸ್ಕೊಂಡು ಟೀ ಎಲ್ಲ ಕುಡಿತಾ ಇದ್ದೀವಿ. ಟೀ ಎಲ್ಲ ಕುಡಿದ್ಬಿಟ್ಟು ನನ್ನ ಕೈಯಿಂದಲೇ ಜಿಲೇಬಿಯನ್ನ ತಿಂದಿದ್ದಾನೆ, ನನ್ನ ಕೈಯಿಂದಲೇ ಟೀಯನ್ನ ಕುಡಿದಿದ್ದಾನೆ. ಎಲ್ಲ ಕುಡಿದ್ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಕಣ್ಮರೆ ಆಗಿ ಹೋದ. ಎಲ್ಲಿಗೆ ಹೋದ ಎಂಬುದಾಗಿ ನಾವು ಹುಡುಕಿದ್ರೆ ಸಿಗ್ಲಿಲ್ಲ. ನನ್ನ ನಂತರದಲ್ಲಿ ತಲೆ ಕೆಟ್ಟು ಒಂಥರ ಯೋಚನೆ ಮಾಡ್ಕೊಂತ ನದಿ ಹತ್ರ ಹೋಗ್ಬೇಕಾದ್ರೆ ನನ್ನ ಮಗ ನದಿಯಲ್ಲಿ ತೇಲಾಡ್ತಾ ಇದ್ದ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ತುಂಬಿದ ನದಿ. ನನಗೆ ಅವಾಗ ಅಷ್ಟೊಂದೆಲ್ಲ ನಾವು ಪರ್ಫೆಕ್ಟ್ ಆಗಿ ಈಜಾಡೋರಲ್ಲ, ಆದ್ರೂ ನನ್ನ ಮಗನನ್ನ ಉಳಿಸಿಕೊಳ್ಳಬೇಕೆಂಬ ದಾಹದಲ್ಲಿ ಆ ನದಿಗೆ ಹಾರಿದ್ದೆ. ಕರ್ಕೊಂಡು ಬಂದೆ, ಹಾಸ್ಪಿಟ್ಲಿಗೆ ಹೋದ್ವಿ, ಎಲ್ಲ ಮಾಡಿದ್ವಿ, ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸ್ತೋತ್ರ. ಅವನು ನಮ್ಮಿಂದ ದೂರ ಆಗಿ ಹೋದ. 1 ವರ್ಷದ 3 ತಿಂಗಳು ಎಷ್ಟೋ ಕನಸು ಕಟ್ಕೊಂಡು ನಾನು ಬೆಳೆಸಿದ್ದೆ, ಆದ್ರೆ ಆ ದೂರ ಆಗಿ ಹೋದ. ಆದ್ರೆ ಅನೇಕ ಕಡೆಗಳಲ್ಲಿ ನೋಡುವಾಗ ಕಡೆಗೆ ಹೇಳಿದಿಷ್ಟೇ, ನಿನ್ನ ಬದಲಾಗಿ ಈ ಪ್ರಾಣ ಹೋಗಿದೆ, ನಿನಗೆ ಮಾಡಿದಂತ ವಾಮಾಚಾರದ ಪ್ರಯೋಗದಲ್ಲಿ ಈ ಪ್ರಾಣವನ್ನ ಕಳೆದುಕೊಂಡಿದೆ. ಇವತ್ತು ನೀನು ಮಣ್ಣಾಗ್ಬೇಕಿತ್ತು, ಇವತ್ತು ನೀನು ನಾಶವಾಗ್ಬೇಕಿತ್ತು, ನಿನ್ನ ಬದಲಾಗಿ ಆ ಮಗು ಹೋಗಿದೆ ಅಷ್ಟೇ. ನಿನ್ನ ಮೇಲೆ ನಡೆದಂತ ವಾಮಾಚಾರಕ್ಕೆ ಬಲಿಯಾದ ಮಗು ಅದು ಎಂಬುದಾಗಿ ಅನೇಕ ಕಡೆಗಳಲ್ಲಿ ನಾವು ಕೇಳ್ಬೋದು. ಸ್ತೋತ್ರ. ಅದು ನನ್ನ ದೇವರ ಉದ್ದೇಶ ಇಲ್ಲ, ಯಾಕೆಂದ್ರೆ ನನ್ನ ದೇವರು ನನ್ನನ್ನು ಇಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ಬೇಕಿತ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ದೇವರು ಕರೆದು ನಾನು ಆ ಊರಲ್ಲಿ ನನ್ನ ಮಗನನ್ನ ಕಳ್ಕೊಂಡೆ. ಸ್ವಲ್ಪ ಕಾಲಗಳಾಗ್ತಾ ಬರ್ಬೇಕಾದ್ರೆ ದೊಡ್ಡ ಕುಟುಂಬದಲ್ಲಿ ದೊಡ್ಡ ಗಲಾಟೆಗಳು. ನನ್ನ ಗಂಡ ಹೆಂಡತಿ ಮೊದಲು ನಾವು ಯಾವಾಗ್ಲೂ ಪ್ರೀತಿಸಿ ಮದುವೆ ಆದವರು. ನಾನು ನನ್ನ ಹೆಂಡತಿಗೋಸ್ಕರ ನಾನು ಲಾಂಗ್ ಇಟ್ಕೊಂಡು ನನ್ನ ಹೆಂಡತಿ ಮನೆಗೆ, ಆ ಏಜಲ್ಲಿ 24 ವರ್ಷದಲ್ಲಿ ಲಾಂಗ್ ಅನ್ನು ಇಟ್ಕೊಂಡು ನನ್ನ ಹೆಂಡತಿ ಮನೆಗೆ ಹೋಗಿ ನನ್ನ ಹೆಂಡತಿನ ಕರ್ಕೊಂಡು ಬಂದೆ. ಯಾರಿಗೂ ಭಯ ಪಡದೆ ಎದ್ದುಕೊಂಡು ಧೈರ್ಯವಾಗಿ ಹೋಗಿ ನಾನು ಅವ್ರ ಹತ್ರ ಜಗಳ ಮಾಡಿ ನನ್ನ ಹೆಂಡತಿನ ಕರ್ಕೊಂಡು ಉಟ್ಟ ಬಟ್ಟೆಯಲ್ಲಿ ಕರ್ಕೊಂಡು ಬಂದು ಅವರಿಗೆ ಬೇಕಾದ್ದನ್ನ ಮಾಡಿಸಿ ನಾನು ಮದುವೆಯಾಗಿ ಜೀವನ ಮಾಡ್ತವನು. ಆ ಸಮಯದಲ್ಲಿ ಯಾವತ್ತೂ ಕೂಡ ನಾವು ಗಲಾಟೆ ಮಾಡ್ಕೊಳ್ದೇ ಇದ್ದವ್ರು. ಅವತ್ತು ದಿನಕ್ಕೆ ಜಗಳ, ನೀನು ಬೇಡ, ನೀನು ನಾಶವಾಗಿ ಹೋದ್ರೆ ಸಾಕು ಅಂತಿರುವಂತ ಆ ರೀತಿ ಮಾತುಗಳು ನಮ್ಮ ಮಧ್ಯದಲ್ಲಿ ಒಂದು ಕಿರಿಕಿರಿ ವಾತಾವರಣ ಉಂಟಾಗ್ಬೇಕಾದ್ರೆ ಬೇರೆ ಲಾಸ್ಟಿಗೂ ನನಗೆ ಆ ಊರನ್ನು ಯಾಕೋ ನನಗೆ ಸಮಾಧಾನವಿಲ್ಲದ ಹಾಗೆ ಆದವಾಗ ನಾನು ಊರನ್ನು ಬಿಟ್ಟು ಬಂದೆ.
ನಾವು ಅವರನ್ನು ಬಿಟ್ಟು ಸಾಗರ ಪ್ರಾಂತ್ಯಕ್ಕೆ ಬಂದ್ವಿ. ಈ ಸಾಗರ ಪ್ರಾಂತ್ಯಕ್ಕೆ ಬಂದಾಗ ನನ್ನ ಚಿಕ್ಕಮ್ಮ ಶಾರದಾ ಡೆನಿಸ್ ಅಂತ ಅವರು ನನಗೆ ಸುವಾರ್ತೆಯನ್ನು ಹೇಳಿದ್ರು. ಆದ್ರೆ ನಾನು ಹಿಂದೂ ಸಂಪ್ರದಾಯದಿಂದ ಬಂದವನಾಗಿರೋದ್ರಿಂದ ನಾನು, ಯಾಕಂದ್ರೆ ಅವರ ಮದುವೆಯನ್ನ ಮಾಡಿದ್ದು ಕೂಡ ನಾನೇ, ಅವರ ಮದುವೆನ ಮಾಡಿಸಿದ್ದು ನಾನೇ, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸಿದ್ದು ಕೂಡ ನಾನೇ. ಇವರ ಇಲ್ಲಿ ನನ್ನ ಶಾರದಾ ಅವರು ಅಂತ ಹೇಳುವಾಗ ಅವರು ಎರಡನೇ ಮದುವೆ ಆಗಿದ್ದು. ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಯಾಕಂದ್ರೆ ಇವಾಗ ನನ್ನ ಮಕ್ಕಳು ಎಷ್ಟು ದೊಡ್ಡಕಿದ್ರು ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರು. ಅವರಿಗೆ ಬೇರೆ ಯಾವುದು ಸ್ವಾಸ್ಥ್ಯ ಇರಲಿಲ್ಲ, ಗಂಡ ಇರಲಿಲ್ಲ. ಒಂದು ಗುಡಿಸ್ಲೆ ಒಂದು ಹೇಗಂದ್ರೆ ನಾವೊಂದು ಸ್ನಾನದ ರೂಮ್ ಆದ್ರೂ ಸ್ವಲ್ಪ ದೊಡ್ಡ ಇರ್ತದೆ, ಅದಕ್ಕಿಂತ ಚಿಕ್ಕದ ರೂಮ್ ಅಲ್ಲಿ ಮನೆಯಲ್ಲಿ ಅವರು 3 ಮಕ್ಕಳನ್ನ ಇಟ್ಕೊಂಡು ಜೀವನ ಮಾಡ್ತಿದ್ರು. ಯಾರು ಸ್ವಾಸ್ಥ್ಯ ಇರಲಿಲ್ಲ ಆ ಸಮಯದಲ್ಲಿ. ನನಗೆ ಅವರು ನಮ್ಮ ಚಿಕ್ಕಪ್ಪ ಬಂದು ಹೇಳಿದ್ರು, ನೀವು ಒಪ್ಪೋದಾದ್ರೆ ನಾನು ಇವರಿಗೆ ಜೀವನವನ್ನ ಕೊಡ್ಬೋದಾ ಎಂಬುದು. ಯಾಕಂದ್ರೆ ಆ ಮನೆಯ ಒಂದು ಜವಾಬ್ದಾರಿಯುತವಾಗಿ ನಾನು ಸ್ವಲ್ಪವಾಗಿ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅವ್ರು ಯಾರು ನೋಡ್ಬಿಟ್ಟು ತುಂಬಾ ಬೇಸರ ಆಗಿರೋದ್ರಿಂದ ಯಾರು ಇರ್ಲಿಲ್ಲಲ್ಲ ಎಂಬುದಾಗಿ ನಾನು ಹ್ಯಾಂಡಲ್ ಮಾಡುವಾಗ ಅವ್ರು ಒಂದು ಮಾತನ್ನ ಹೇಳಿದ್ರು. ಅವಾಗ ಅವರು ಆರ್ಸಿ ಕ್ರಿಶ್ಚಿಯನ್ ಆಗಿದ್ರಿಂದ, ಮತ್ತೆ ಯಾಕಂದ್ರೆ ಅವರೆಲ್ಲ ದೇವಸ್ಥಾನಕ್ಕೂ ಹೋಗೋರು, ಗಣಪತಿ ಎಲ್ಲ ಪೂಜೆಗಳನ್ನ ಮಾಡ್ತಾ ಇರೋರು, ಎಲ್ಲವನ್ನು ಮಾಡ್ತಿದ್ರು. ಅವ್ರ ಮನೇಲೂ ಪೂಜೆ ಮಾಡ್ಕೊಳ್ತಾ ಇದ್ರು ಅವರು. ಆಗಿರುವಾಗ ಇವ್ರು ಹೆಂಗಿದ್ರು ಬದಲಾಗ್ತಾರಲ್ಲ, ಇವ್ರು ಏನಿಲ್ಲ ಅಂತ ಹೇಳ್ಬಿಟ್ಟು ಆಯ್ತು, ಇನ್ನೊಂದ್ ಕಡೆಯಿಂದ ಮಕ್ಕಳ ದೃಷ್ಟಿಯನ್ನ ನೋಡಿ ಇವರಿಗೆ ಮದುವೆ ಮಾಡಿಸಿದೆ. ನಂತರದಲ್ಲಿ ನಮ್ಮ ಮನೆಗೆ ಬರುವಾಗ ಅವರೇ ನನಗೆ ಸುವಾರ್ತೆಯನ್ನು ಸಾರಿದ್ರು. ದೇವರು ಯಾರಾಗಿದ್ದಾನೆ? ಸರ್ವಶಕ್ತನಾದ ದೇವರು ಒಬ್ಬನೇ, ಆತನ ಹೊರತು ಬೇರೆ ದೇವರಿಲ್ಲ, ಆತನೊಬ್ಬನೇ ದೇವರು. ನಿನಗಾಗಿ ನನಗಾಗಿ ಸರ್ವ ಲೋಕದ ಪಾಪ ಪರಿಹಾರಕ್ಕಾಗಿ ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ಆತನೊಬ್ಬನೇ ಎಂಬುದಾಗಿ. ನನಗೆ ಅಲ್ಲಿ ತನಕ ಬೈಬಲ್ ಬಗ್ಗೆ ಗೊತ್ತಿಲ್ಲ. ಅವಾಗ ಒಂದು ದಿನದಲ್ಲಿ ಅವರು ಒಂದು ವಾಕ್ಯವನ್ನು ಹೇಳಿದ್ರು, ಸರ್ವ ಪಾಪವನ್ನು ಪರಿಹಾರಕ್ಕಾಗಿ, ಲೋಕದ ಸಮಸ್ತ ಪಾಪಗಳ ಪರಿಹಾರಕ್ಕಾಗಿ ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನ ಕಳಿಸಿಕೊಟ್ಟನು ಎಂಬುದಾಗಿ. ಆ ಸಮಯದಲ್ಲಿ ನನಗೊಂದು ನೆನಪಾಗಿತ್ತು, ಯಾಕಂದ್ರೆ ಅಲ್ಲಿ ಓದಿದಂತ ಶ್ಲೋಕ, ಸರ್ವ ಪಾಪ ಪರಿಹಾರಾರ್ಥ ಪುಣ್ಯಧಾನಂ ಬಲಿಯಾಗಮನೆ. ಸ್ತೋತ್ರಂ ಪ್ರಿಯರೇ. ಅದನ್ನ ಓದ್ಬೇಕಾದ್ರೆ ನನಗೆ ಒಂದು ಮನಸ್ಸಲ್ಲಿ ಒಂದು ಆಲೋಚನೆ, ಆದ್ರೂ ಇನ್ನೊಂದು ಕಡೆಯಿಂದ ಹೇಳ್ತಾ ಇದೆ, ಮನಸ್ಸು ಹೇಳ್ತಾ ಇದೆ, ಇವೆಲ್ಲ ಸುಮ್ಮನೆ ಅಲ್ಲಿಂದ ಕದ್ಕೊಂಡ್ ಬಂದು ಇಲ್ಲಿ ಪ್ರಿಂಟ್ ಮಾಡಿದಾರೆ ಅಷ್ಟೇ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ನಾನು ಹೊಂದ್ಕೊಳ್ಳಿಕ್ಕೆ ತುಂಬಾ ಕಷ್ಟವಾದವಾಗ ನಾನು ನಮ್ಮ ಚಿಕ್ಕಮ್ಮನಿಗೆ ಹೇಳಿದೆ, ನಿಮ್ಮ ಮದುವೆ ಮಾಡಿಸಿದ್ದೆ ನಾನು, ನನಗೆ ನೀವು ಬಂದು ಸುವಾರ್ತೆ ಹೇಳ್ತೀರಿ, ಯೇಸು ಕ್ರಿಸ್ತನ ದೇವರು. ಇನ್ನ ಯೇಸು ಕ್ರಿಸ್ತನ ದೇವರಾಗಿದ್ರೆ ಅವನ ತಂದೆ ಯಾರೆಂಬುದನ್ನ ಫಸ್ಟ್ ತೋರಿಸ್ಕೊಡ್ಬೇಕು. ತಂದೆ ಯಾರೆಂಬುದನ್ನ ತೋರಿಸಿಕೊಡು ಎಂಬುದಾಗಿ ಅವರಿಗೆ ಚಾಲೆಂಜ್ ಹಾಕಿ ಕಳಿಸಿದ. ಅದ್ರ ನಂತರದಲ್ಲಿ ಅವರು ನನ್ನ ಹತ್ರ ಮಾತಾಡಲಿಕ್ಕೆ ಬರಲಿಲ್ಲ, ಯಾಕಂದ್ರೆ ನಾನು ಅವರಿಗೆ ಕಟುವಾಗಿ ಒಂದು ಸ್ವಲ್ಪ ಗದರಿಸಿದ್ದೇನೆ, ಹಾಗಾಗಿ ಮಾತನಾಡ್ಲಿಕ್ಕೆ ಬರಲಿಲ್ಲ. ನಂತರದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ದಿನ ನಮ್ಮ ಮನೆಯಲ್ಲಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಕೆಲಸಗಳಿಲ್ಲ, ಬಾಡಿಗೆ ಬಂದಿದ್ದೀನಿ, ಮನೆಗೆ ಬಂದಿದ್ದೀನಿ, ಕೆಲಸಗಳಿಲ್ಲ. ಎರಡನೇದಾಗಿ ನನ್ನ ಹ್ಯಾಬಿಟ್ಗಳು ಜಾಸ್ತಿ ಆಗಿದೆ, ಆಗ್ಬಿಟ್ಟಿದೆ. ಅಲ್ಲಿ ಸ್ನೇಹಿತರೊಂದಿಗೆ ಮಾಡಿದಂತ ದುಶ್ಚಟಗಳು, ಇಲ್ಲಿ ನನಗೇನಾಗಿತ್ತು, ಕೆಲಸಗಳಿಲ್ಲದೆ ಟೆನ್ಷನ್ ಆದವಾಗ, ಕುಟುಂಬ ಜೀವಿತಗಳು ಹಾದು ಹೋಗುವಾಗ ಹ್ಯಾಬಿಟ್ಗಳು ಜಾಸ್ತಿ, ಸಿಗರೇಟು, ಡ್ರಿಂಕ್ಸು ಎಲ್ಲ ಹ್ಯಾಬಿಟ್ಗಳು ಜಾಸ್ತಿ ಆಗ್ಬಿಡ್ತು. ಸ್ತೋತ್ರ. ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಮನೆಯಲ್ಲಿ ಇದ್ದಂತ 1 ರೂಪಾಯಿ ಕಾಯಿನ್ ತಕೊಂಡೋಗಿ ಸಿಗರೇಟ್ ಸೇರ್ತಾ ಇದೆ. ಕಾಲಕ್ರಮೇಣ ಅದು ಮುಗಿದ ನಂತರ ನಾನು ಬೀಡಿಯನ್ನು ಸೇಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಂಡತಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಿಗೆ ನನಗೆ ಗೊತ್ತಿಲ್ಲ ಪ್ರೀತಿಯ ದೇವರ ಮಕ್ಕಳೇ, ನಾನು ನನ್ನ ಹೆಂಡತಿಗೆ ಹೊಡೆದಂತ ಏಟಿಗೆ ಯಾರಾದ್ರೂ ಯಾವ ಹೆಣ್ಣಾದ್ರೂ ಕೂಡ ಇವತ್ತು ನನ್ನ ಜೊತೆಗೆ ಇರ್ತಾ ಇರ್ಲಿಲ್ಲ. ಆ ರೀತಿಯಲ್ಲಿ ಹೊಡೆದಿದ್ದೇನೆ. ಸ್ತೋತ್ರಂ. ಇವತ್ತು ಆ ತಪ್ಪಿಗೋಸ್ಕರ ನಾನು ದೇವರಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದೇನೆ. ಆ ರೀತಿಯಾಗಿ ಅವರಿಗೆ ಹೊಡೆದಿದ್ದೇನೆ. ನನ್ನ ತಪ್ಪುಗಳನ್ನು ನಾನು ಒಪ್ಪಿಕೊಳ್ತೇನೆ, ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾರೆ, ದೋಷವನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ಎಂಬುದಾಗಿ. ಹಾಗಾಗಿ ನನ್ನ ತಪ್ಪುಗಳನ್ನ, ನನ್ನ ಜೀವಿತದ ಸಾಕ್ಷಿನ ನಾನು ಎಲ್ಲರ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಸ್ತೋತ್ರ. ಆ ರೀತಿಯಾಗಿ ಅವರಿಗೆ ಹಿಂಸೆ ಪಡಿಸದೆ, ಹೊಡೆದೆ, ಎಲ್ಲ ಮಾಡಿದೆ. ಆದ್ರೂ ಕೂಡ ಅವಳು ಯಾವುದಕ್ಕೂ ಕೂಡ ಗದರಿಸದೆ, ಒಂದು ತುಟಿಕ್ ಪಿಟಿಕ್ಕನಾದ ಮಾತನಾಡದೆ, ಸುಮ್ಮನೆ ನನಗೋಸ್ಕರ ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ಲು. ಒಂದಿನ ನಾನು ಚರ್ಚಿಗೆ ಹೋಗ್ಲಿಲ್ಲ. ನನ್ನ ತಾಯಿಯವರು ಅಂದ್ರೆ ನನ್ನ ಚಿಕ್ಕಮ್ಮನವರು ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ಲು. ಒಂದಿನ ಆ ಪಾಸ್ಟ್ರು ಮುಖಕ್ಕೆ ನೋಡುವಾಗ ಏನಂದ್ರೆ, ಮುಖದ ಮೇಲೆ ಹೊಡೆದು ಮುಖಗಳಲ್ಲಿ ತುಟಿಗಳೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಮುಖಕ್ಕೆ ಎಣ್ಣೆಗಳೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಮುಖಗಳನ್ನ ನೋಡ್ಲಿಕ್ಕೆ ಆಗ್ತಿಲ್ಲ. ಆ ರೀತಿಯಲ್ಲಿ ಅಷ್ಟು ಹಿಂಸೆ ಪಡಿಸ್ಬಿಟ್ಟೆ. ಟೈಮಲ್ಲಿ ನನ್ನಲ್ಲಿ ಒಂಥರ ಉಗ್ರ ಭಾವನೆ, ಹೇಗೆ ಅಂತ ಹೇಳಿದ್ರೆ, ನನ್ನನ್ನು ಯಾರೋ ಒಬ್ಬರು ಕಟ್ಟಾಕಿದ ಹಾಗೆ, ಯಾರೋ ಒಬ್ಬರು ನನ್ನನ್ನು ಹಿಡ್ಕೊಂಡು ಭಾರ ಮಾಡಿದ ಹಾಗೆ, ಆ ರೀತಿ ಒಂದು ಉಗ್ರ ಭಾವನೆಗಳು.
ಆ ರೀತಿ ಆಗ್ಬಿಡ್ತಿದೆ. ನನ್ನನ್ನು ಹಿಡ್ಕೊಳ್ಳಿಕ್ಕೆ 4 ಜನ ಬೇಕಿತ್ತು. ಸ್ತೋತ್ರ. ಆಗಿದ್ದವಾಗ ಮುಖಕ್ಕೆ ಸ್ಕ್ರಾಪ್ ಎಲ್ಲ ಕಟ್ಕೊಂಡು ಹೋಗೋಳು. ಒಂದು ದಿನ ನನ್ನ ಮನಸ್ಸಲ್ಲಿ ಆಲೋಚನೆ, ಕೆಲಸಗಳಿಲ್ಲ, ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಆಗಲ್ಲ, ಒಬ್ಬನು ಈ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಆಗದಿನ ಜೀವ ಬದುಕಿ ಏನು ಪ್ರಯೋಜನ ಎಂಬಂತ ಆಲೋಚನೆ ನನ್ನಲ್ಲಿ ಬರ್ತಾ ಇದೆ. ಆ ಆಲೋಚನೆ ನನ್ನಲ್ಲಿ ಬರ್ತಾ ಇದೆ. ನಾನು ಅವಾಗ ಬೇರೆ ಆಪ್ಷನ್ಗಳು ಗೊತ್ತಿಲ್ಲ, ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಇದ್ದಂತ ಒಂದು ಹಣವನ್ನು ತಗೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಫಾರ್ಮಿಗೆ ಹೋಗ್ಬಿಟ್ಟು ಟ್ಯಾಕ್ವಿಟ್ ಅಂತ ಬರುತ್ತೆ, ನೀವೆಲ್ಲ ತೋಟಗಳನ್ನು ಮಾಡ್ತಿದ್ರಿ, ನಿಮ್ಗೆ ಗೊತ್ತಿರುತ್ತೆ, ಕಳೆನಾಶಕ ಟ್ಯಾಕ್ವಿಟ್ ಅಂತ ಹೇಳಿ. ಅದನ್ನ ಕುಡಿದಂತ ವ್ಯಕ್ತಿ ಇವತ್ತಿನ ತನಕ ಬದುಕಿದಂತ ರೆಕಾರ್ಡ್ಗಳನ್ನ ನಾವು ಕಾಣೋದಿಲ್ಲ. ಆ ಟ್ಯಾಕ್ವಿಟ್ ಅನ್ನ ಇಟ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಅದನ್ನ ಕೊಡ್ಲಿಕ್ಕೂ ಧೈರ್ಯ ಬರ್ತಾ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿಸಿದ ಮಕ್ಕಳಲ್ವಾ, ಅವರನ್ನ ಸಾಯಿಸ್ಬೇಕಲ್ವಾ, ಹೇಗ್ ಸಾಯಿಸೋದು, ಕೊಡ್ಲಿಕ್ಕೆ ಧೈರ್ಯ ಬರ್ತಾ ಇಲ್ಲ. ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲೇ ನಮ್ಮ ಚರ್ಚಿಂದ ಸ್ವಲ್ಪ ಕೆಳಗಡೆ ರಸ್ತೆ ದಾಟಿ ಆಚೆ ಹೋದ್ರೆ ಅಲ್ಲಿ ಬಾರ್ ಇದೆ, ಈ ಕಡೆ ನಮ್ಮ ಸ್ವಲ್ಪ ಮೇಲ್ಗಡೆ ನಮ್ಮ ಚರ್ಚ್ ಇದೆ. ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಶುಕ್ರವಾರ ದಿನ ಆರಾಧನೆ ನಡೀತಾ ಇದೆ. ಅಲ್ಲಿ 1-2 ಲೈನ್ ಹಾಡ್ತಾ ಇದ್ದಾರೆ. ಪಾಪದ ಮರಣದಲ್ಲಿ ಬಿದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ ಎಂಬುದಾಗಿ ಆ ಆರಾಧನೆಯನ್ನ ಕೇಳ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಒಂದು ಬದಲಾಗ್ತಿದೆ. ಯಾಕೆ ನೀನು ಇದು ಮಾಡ್ತೀಯ? ಪಾಪದ ಮರಣದಲ್ಲಿ ಬಿದ್ದಂತ ನಿನ್ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದ ನಿನ್ನ ದೇವರು ಇದನ್ನಲ್ವಾ, ಹೋಗಿ ಅವನ ಆಲಯದಲ್ಲಿ ಹೋಗಿ ಕ್ಷಮೆ ಕೇಳು, ನಿನ್ನನ್ನ ಬದಲಾಯಿಸ್ತಾನೆ ಎಂಬುದಾಗಿ ನನ್ನ ಮನಸ್ಸು ಹೇಳ್ತಾ ಇದೆ. ಏನ್ ಹಿಡ್ಕೊಂಡ್ ಬಂದಿದ್ನೋ ಅದನ್ನ ತೆಗೆದು ಅಲ್ಲೇ ರಸ್ತೆಯಲ್ಲಿ ಎಸ್ದು ಬಿಟ್ಟು ಸೀದಾ ಮನೆಗೆ ಬಂದು ನನ್ನ ಚಿಕ್ಕಮ್ಮನಿಗೆ ನಾನು ಫೋನ್ ಮಾಡಿದೆ. ಅಮ್ಮ, ನಾನು ದೇವರನ್ನ ನಂಬ್ತೇನೆ, ನನಗೆ 2 ಕೆಲಸಗಳು, ನಿಮ್ಮ ದೇವರು ನಿಜವಾಗ್ಲೂ ಸರ್ವಶಕ್ತನಾದ ದೇವರಾಗಿದ್ರೆ 2 ಕೆಲಸಗಳನ್ನ ದೇವರು ನನಗೆ ಮಾಡಿಕೊಡ್ತಾನ. ಏನಂತ ಅವರು ತಾಳ್ಮೆಯಿಂದ ಕೇಳಿದ್ರು. ಏನು ಅಂತ ನಾನು ಒಂದ್ ಮಾತನ್ನ ಹೇಳಿದೆ, ನೋಡಿ, ನನಗೆ ಇಲ್ಲಿ ತನಕ ಕೆಲಸ ಇಲ್ಲ, ನಿನ್ನ ದೇವರು ನಿಜವಾಗ್ಲೂ ಸರ್ವಶಕ್ತನಾಗಿದ್ರೆ ನನಗೆ ಇವತ್ತು ಸಂಜೆ ಒಳಗಡೆ ನನಗೆ ಕೆಲಸ ಸಿಗ್ಬೇಕು. ಇವತ್ತು ನಾನು ಮನೆ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಲಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಆ ದೇವರು ಇವತ್ತು ನನಗೆ ಹಣವನ್ನು ಒದಗಿಸ್ಕೊಡ್ತಾನ. ಅಂದ್ರೆ ನಾನು ದೇವರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ದೇವರನ್ನ ಪರೀಕ್ಷೆ ಮಾಡ್ತಿದ್ದೇನೆ. ಆದ್ರೆ ಯಾವುದು ಗೊತ್ತಿಲ್ಲದಂತ ಸಂದರ್ಭದಲ್ಲಿ ನನ್ನ ದೇವರು ಹೇಳಿದಂತೆ ನಡೆಯುವ ದೇವರಾಗಿದ್ದಾನೆ. ಆತನಿಂದ ಅಸಾಧ್ಯವಾಗಿದ್ದು ಒಂದೂ ಇಲ್ಲ. ಯಾಕಂದ್ರೆ ಆತನನ್ನ ಪರೀಕ್ಷಿಸುವವರನ್ನು ಕೂಡ ಆತನು ತಾನಿದ್ದೇನೆಂಬುದನ್ನ ತೋರಿಸುವ ದೇವರಾಗಿದ್ದಾನೆ. ಅವತ್ತಿನ ದಿನ ಒಬ್ಬ ದೇವ ಸೇವಕರು ನನ್ನನ್ನ ನೋಡಿದ್ರು. ನಮ್ಮ ಚಿಕ್ಕಮ್ಮ ಹೋಗ್ಬಿಟ್ಟು ಕರ್ಕೊಂಡೋದ್ರು, ಅಲ್ಲಿ ಆ ದೇವ ಸೇವಕರ ಮನೆ ಹತ್ರ ಕರ್ಕೊಂಡೋದ್ರು. ಬಾಳ ಪಾಸ್ಟರ್ ಅಂತ ಇದಾರೆ ಇಲ್ಲಿ. ಕರ್ಕೊಂಡು ಹೋಗಿ ಕೂಳಿಸಿದ್ರು. ಅವ್ರು ನನ್ನ ಮುಖವನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮುಖವನ್ನ ನೋಡುವಾಗ್ಲೇ ಗೊತ್ತಾಗ್ತದೆ ಇವನು ಆಲ್ರೆಡಿ ಡ್ರಿಂಕ್ಸ್ ಮಾಡಿದ್ದಾನೆ ಎಂಬುದಾಗಿ ನನ್ನ ಮುಖಕ್ಕೆ ಗೊತ್ತಾಗ್ತಾ ಇದೆ. ಆ ಒಂದು ಸಂದರ್ಭ ಅವ್ರು ಕೇಳಿದ್ರು ಏನಾಗ್ಬೇಕು. ನಾನೊಂದು ಹೇಳ್ದೆ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಹೇಳೋದಿಷ್ಟೇ, ನಿಮ್ಮ ದೇವರು ನಿಜವಾದ ದೇವರಾಗಿದ್ರೆ ಸಂಜೆ ಒಳಗಡೆ ಕೆಲಸ ಕೊಡ್ಲಿ ನನಗೆ. ನಾನು ಇವತ್ತು ಸಾಲ, ನನ್ನ ಮನೆ ಬಾಡಿಗೆ ಕಟ್ಟಬೇಕು, ಸಂಜೆ ಒಳಗಡೆ ನನ್ನ ಮನೆ ಬಾಡಿಗೆ ತೀರಿಸ್ಲಿಕ್ಕೆ ಅವನು ಹಣ ಕೊಟ್ರೆ ನಾನು ನಿನ್ನ ದೇವರು ನಂಬ್ತೇನೆ. ನೀನು ನಿಜವಾಗ್ಲೂ ಹೃದಯಪೂರ್ವಕವಾಗಿ ನಂಬ್ತೀಯ ದೇವರನ್ನ? ಖಂಡಿತವಾಗಿ ನಂಬ್ತೇನೆ. ಸ್ತೋತ್ರ. ಮನೆಗೆ ಬಂದು ಟೈಮ್ ನೋಡ್ತಾ ಇದ್ದೇನೆ, 6 ಗಂಟೆ ಆಗ್ಬೇಕಲ್ವಾ. 6 ಗಂಟೆ ತನಕ ಟೈಮ್ ತಗೊಂಡಿದ್ದಲ್ಲ. ಅವರು ನನಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡಿ ಒಂದು ಹೊಸ ಒಡಂಬಡಿಕೆಯ ಬುಕ್ಕನ್ನು ಕೊಟ್ಟು ಕಳಿಸಿದ್ರು. ಇದನ್ನ ನೀವು ಓದ್ತಾ ಇರ್ರಿ ಎಂಬುದಾಗಿ. ನಾನು ಓದ್ತಾ ಇದ್ದೇನೆ. ಅದು ಏನ್ ನನಗೆ ಅರ್ಥ ಆಗ್ತಿಲ್ಲ. ಓದ್ತಾ ಇದ್ದೇನೆ, ಟೈಮ್ ನೋಡ್ತಾ ಇದ್ದೇನೆ. 5:55 ಒಬ್ಬ ವ್ಯಕ್ತಿ ಕರೆ ಮಾಡ್ತಾರೆ. ಅಲ್ಲಿ ತನಕ ಆ ವ್ಯಕ್ತಿ ಯಾರಂತ ನನಗೆ ಗೊತ್ತಿಲ್ಲ. ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನೀನು ಡ್ರೈವರ್ ಅಂತಲ್ವಾ? ಹೌದು. ಸೊರಬ ರೋಡಿಗೆ ಬಾ. ಸೊರಬ ರೋಡಲ್ಲಿ ಶಿವಶಕ್ತಿ ಅಂತ ಒಂದು ಪೆಟ್ರೋಲ್ ಬಂಕ್ ಇದೆ, ಸಾಗರ ಸೊರಬ ರೋಡಲ್ಲಿ. ಅಲ್ಲಿಗೆ ಬಾ. ನನಗೆ ಸೊರಬ ರೋಡ್ ಗೊತ್ತಿಲ್ಲ. ಸ್ತೋತ್ರ. ಆಟೋ ಡ್ರೈವರ್ ಹತ್ರ ಕೇಳ್ಕೊಂಬ. ಆಟೋ ಡ್ರೈವರ್ ಹತ್ರ ಕೇಳಿದವಾಗ ಅಲ್ಲಿ ಸೊರಬ ರೋಡಲ್ಲಿ ಹೋದೆ. ಆ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡವಾಗ DL ತೆಗೆದುಕೊಡ್ಬೇಕಾದ್ರೆ, DL ಬೇಡ ನನಗೆ, ನಾಳೆಗೆ ನೀನು ಡ್ಯೂಟಿಗೆ ಬಾ. ಸ್ತೋತ್ರಂ. ಟೈಮ್ ನೋಡ್ತಾ ಇದ್ದೀನಿ, 6 ಗಂಟೆ. ಟೈಮ್ ಕರೆಕ್ಟ್ 6 ಗಂಟೆ. ಸ್ತೋತ್ರ. ಪ್ರೀತಿ ದೇವರ ಮಕ್ಕಳೇ, ಇನ್ನೊಂದು ಕಡೆಯಿಂದ ನಮ್ಮ ಅಕ್ಕ ಫೋನ್ ಮಾಡ್ತಾ ಇದ್ದಾರೆ. ಏನಮ್ಮ, ನಿನ್ನ ಅಕೌಂಟಿಗೆ 3,000 ರೂಪಾಯಿ ಹಾಕಿದ್ದೀನಿ, ಬಾಡಿಗೆ ಕಟ್ಟು. ಸ್ತೋತ್ರ. ಪ್ರೀತಿ ದೇವರ ಮಕ್ಕಳೇ,
ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನನ್ನ ಪರೀಕ್ಷಿಸುವವರಿಗೂ ಕೂಡ ಉತ್ತರ ಕೊಡುವ ದೇವರಾಗಿದ್ದಾನೆ. ಆತನನ್ನ ಯಾರು ಪರೀಕ್ಷಿಸ್ತಾರಲ್ಲ ಅವರಿಗೂ ಉತ್ತರ ಕೊಡುವ ದೇವರಾಗಿದ್ದಾನೆ. ಆ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಮನೆಗೆ ಬಂದ್ಬಿಟ್ಟು ಮೊಣಕಾಲ್ ಹಾಕಿದೆ, ಅಪ್ಪ ನನ್ನನ್ನ ಕ್ಷಮಿಸು ದೇವರೇ ಎಂಬುದಾಗಿ. ನನ್ನ ಜೀವಿತದಲ್ಲಿ ಕಡೆ ದಿನದಲ್ಲಿ ದೇವರು ಉತ್ತಮವಾದ ಕೆಲಸವನ್ನ ಕೊಟ್ಟ, ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಅಲ್ಲಿಯೂ ಕೂಡ ನಾನು ಮಾಡ್ತಾ ಇದ್ದಿದ್ದೇನಂತ ಹೇಳಿದ್ರೆ, KSBCL ಕರ್ನಾಟಕ ಸ್ಟೇಟ್ ಬೆವರೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಲಿಕ್ಕರ್ ಕಂಪನಿ, ಬ್ರ್ಯಾಂಡಿ ಶಾಪಿಗಳೆಲ್ಲ ನಿಮ್ಮ ಕಾರ್ಗಲ್, ಜೋಗ ಇಲ್ಲೆಲ್ಲವೂ ಕೂಡ ಬ್ರ್ಯಾಂಡಿ ಶಾಪಿಗೆ ಸಪ್ಲೈ ಆಗೋದು ಇಲ್ಲಿ ನಮ್ಮ ಸಾಗರ ಡಿಪಾರ್ಟ್ಮೆಂಟ್, ಸಾಗರದಿಂದನೇ ಡಿಪಾರ್ಟ್ಮೆಂಟಿನೇ ಲೋಡ್ ಆಗಿ ಹೋಗ್ತದೆ. ಅದೇ ಒಂದು ಇದರಲ್ಲಿ ಯಾಕಂತ ಹೇಳಿದ್ರೆ ಅವರು ಟ್ರಿಪ್ ಮಾಡುವಂಥದ್ದು ಅಲ್ಲಿಂದನೇ ಟ್ರಿಪ್ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಅವ್ರ ಜೊತೆಗೆ ಸೇರಿ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿದ್ದಂತ ವ್ಯಕ್ತಿಗಳು ನನ್ನನ್ನ ಕರೆದು ಬಿಟ್ಟು ಮತ್ತೆ ವಾಪಸ್ ಎಲ್ಲವನ್ನ ಬಿಟ್ಟೆ ವಾಪಸ್ ಮತ್ತೆ ಅದೇ ಹಳೆಯ ದುಶ್ಚಟಕ್ಕೆ ನನ್ನನ್ನ ಏನ್ ಮಾಡಿದ್ರು, ಒಪ್ಪಿಸಿ ಬಿಟ್ರು. ಬಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಒಂದು ದಿನಕ್ಕೆ ನಾನು ದುಡಿಯುವಂತ ದುಡಿಮೆಗೆ ನಾನು ಮಾಡುವಂತ ಏನ್ ದುಶ್ಚಟಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರ್ತಾ ಇರ್ಲಿಲ್ಲ. ನನಗೆ ಒಂದು ದಿನಕ್ಕೆ 2 ಪ್ಯಾಕೆಟ್ ಸಿಗರೇಟ್ ಬೇಕಿತ್ತು. ರಾತ್ರಿ ಡ್ರಿಂಕ್ಸ್ ಮಾಡ್ತಾ ಇದ್ದೆ. ನನಗೆ ಆಶ್ಚರ್ಯ, ಸ್ತೋತ್ರಂ ಪ್ರೀತಿ ದೇವರ. ಹಾಗೆ ನಾನು ಮುಂದೆ ಸಾಗಬೇಕಾದ್ರೆ ನನ್ನ ಜೀವಿತದಲ್ಲಿ ನನಗೆ ಮತ್ತೊಂದು ದಿನದಲ್ಲಿ ದೇವರು ನನಗೆ ಎಚ್ಚರಿಕೆಯನ್ನು ಕೊಟ್ಟ, ನಿನಗೆ ಮೊದಲಿದ್ದ ಪ್ರೀತಿ ಇಲ್ಲ ಎಂಬುದಾಗಿ. ನೀನು ಏನಾಗಿದೆಯಾ, ಒಬ್ಬನು ದೇವರ ಪ್ರಕಾಶವನ್ನ, ಜ್ಞಾನ ಪ್ರಕಾಶವನ್ನು ಹೊಂದಿಕೊಂಡವನು ನೀತಿ ಭ್ರಷ್ಟನಾದ್ರೆ ಅವನ ಪರಿಸ್ಥಿತಿ ಮೊದಲನೇ ಸ್ಥಿತಿಗಿಂತಲೂ ಮುಂದೆ ಕಡೆಯ ಸ್ಥಿತಿಗಳು ತುಂಬಾ ಘೋರವಾಗಿರ್ತದೆ ಎಂಬುದಾಗಿ. ನನಗೆ ಅದು ಆಲೋಚನೆ ಇಲ್ಲ. ಅದ್ರ ನಂತರದಲ್ಲಿ ನಾನು, ನಮ್ಮ ಮನೆಯವರು ಹೋಗ್ಬಿಟ್ಟು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ದೇವ ಸೇವಕರು ಒಂದಿನ ಬಂದು ನನಗೆ ಸುವಾರ್ತೆಯನ್ನ ಹೇಳಿದರು. ದುಶ್ಚಟಗಳನ್ನ ದೇವರ ಮುಂದೆ ನೀನು ಒಪ್ಪಿದ್ಯಲ್ವಾ, ದೇವರೇ ನಾನು ನೀನು ಮಾಡೋದಿಲ್ಲ ಅಂತ ಒಪ್ಪಿಕೊಟ್ಟು ಬಿಟ್ಟುಬಿಟ್ಟಿದ್ಯಲ್ವಾ, ಮತ್ತೆ ಯಾಕೆ ಮಾಡ್ತಾ ಇದೀಯಾ, ಬಿಟ್ಟು ಬಿಡು. ಅದನ್ನು ಮಾಡಿದ್ರೆ ಮತ್ತೆ ನೀನು ಏನ್ ಮಾಡ್ತೀಯ, ಮತ್ತು ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ, ಬೇಡ ಎಂಬುದಾಗಿ. ಇವ್ರು ಏನೋ ಬಂದು ಹೇಳ್ತಾ ಇದಾರೆ, ನಾನು ಫಸ್ಟ್ ನಾನು ಇರೋದೇ ಹಿಂಗೆ, ಇಷ್ಟ ಇದ್ರೆ ನೀವು ಒಪ್ಕೊಳ್ರಿ, ಇಲ್ಲ ಬಿಟ್ರಿ. ಎಲ್ಲಿ ತನಕ ಅಂದ್ರೆ ದೇವರು ನನ್ನನ್ನ ಉದ್ಧರಿಗಪ್ಪ ಎಬ್ಬಿಸುವ ತನಕ ನನಗೆ ದೇವರು ಬೇಕಾಗಿತ್ತು. ಎಬ್ಬಿಸಿದ್ನಲ್ವಾ, ನಾನು ದೇವರನ್ನ ಬಿಟ್ಟು ಹಿಂಜಾರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರದಲ್ಲಿ ದೇವರ ಉದ್ದೇಶಗಳು ಬೇರೆ ಇದೆ. ದೇವರು ಪುನಃ ನನ್ನನ್ನ ಕರೆದಿದ್ದಾರೆ. ಮತ್ತೆ ಪುನಃ ಕರೆದು ಬಿಟ್ಟು ಮತ್ತೊಬ್ಬ ವ್ಯಕ್ತಿಯಿಂದ 2 ದಿನ ನನಗೆ ಮಾಡಲಿ ಒಂದೇ ವಿಷಯವಾಗಿ ನಾನು ತಪ್ಪು ಮಾಡ್ತಿರುವ ವಿಷಯದಲ್ಲಿ ಅರಿಕೆ ಮೂಡಿಸ್ತಾ ಇದ್ದಾರೆ. ತಪ್ಪು ಮಾಡಬೇಡ ಎಂಬುದಾಗಿ. ದೇವರು ಅದಕ್ಕೆ ಹೇಳ್ತಾನೆ, ಪ್ರೀತಿ ದೇವರ ಮಕ್ಕಳೇ, ಆದ್ದರಿಂದ ನಿಮ್ಮಲ್ಲಿರುವಂತ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸ್ರಿ. ಜಾರತ್ವ, ಬಂಡುತನ, ಕಾಮಾಭಿಲಾಸೆ, ದುರಾಸೆ, ವಿಗ್ರಹಾರಾಧನೆ, ಇವುಗಳನ್ನು ವಿಸರ್ಜಿ ಬಿಡ್ರಿ. ಇವುಗಳ ನಿಮಿತ್ತ ದೇವರಿಗೆ ಕೋಪ ಉಂಟಾಗುವುದೆಂಬುದು. 2 ದಿನ ಆ ವ್ಯಕ್ತಿಗಳು ಬಂದು ಸುವಾರ್ತೆ ಕೊಟ್ಟಾಗಲೂ ನನ್ನ ಕಿವಿ ಕೇಳಲಿಲ್ಲ. 3ನೇ ದಿನ ಮತ್ತೆ ದೇವರು ಬಂದು ನನ್ನ ತಮ್ಮನ ಮೂಲಕವಾಗಿ ಸುವಾರ್ತೆ ಕೊಡಿಸ್ತಾ ಇದ್ದಾರೆ. ಯಾವ ವ್ಯಕ್ತಿಯನ್ನು ಎತ್ತಾಡಿಸಿದ್ದು ಅದೇ ವ್ಯಕ್ತಿ ಬಂದು ಹೇಳ್ತಿದ್ದಾನೆ, ಅಣ್ಣ ತಪ್ಪು ಮಾಡ್ತಾ ಇದೀಯಾ, ಬಿಟ್ಟು ಬಿಡು. ದೇವರು ಹೇಳ್ತಾ ಇದ್ದಾನೆ, ಬಿಟ್ಟು ಬಿಡು. ಬಿಡ್ಲಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ತುಂಬಾ ಕಷ್ಟವನ್ನು ಅನುಭವಿಸ್ತೀಯ, ನಿನಗೆ ತುಂಬಾ ಹೊಡೆತವನ್ನು ಅನುಭವಿಸ್ತೀಯ. ಯಾಕೋ ಗೊತ್ತಿಲ್ಲ, ಟಿವಿ ನೋಡ್ತಾ ಇದ್ದೇನೆ, ಯಾವ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದೀನಿ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಎದುರುಗಡೆ ಟಿವಿ ನೋಡ್ತಾ ಇದ್ದೇನೆ. ನನ್ನ ಮನಸ್ಸು ಹೇಳ್ತಾ ಇದೆ, ಅವನು ಎದ್ದು ಹೋದ್ಮೇಲೆ ಹೋಗು ದೇವರ ಮುಂದೆ ಮೊಣಕಾಲೂರು, ಇದು ನಿನಗೆ ಕೊನೆಯ ಅವಕಾಶ, ಇದೇ ನಿನಗೆ ಬಿಡುಗಡೆಯ ಸಮಯ, ಮತ್ತೆ ನಿನಗೆ ಅವಕಾಶಗಳಿಲ್ಲ, ಕೊನೆಯ ಅವಕಾಶ ಎಂಬುದಾಗಿ. ಗೊತ್ತಾಗ್ತಾ ಇಲ್ಲ, ನನ್ನನ್ನೇ ನಾನು ತುಂಬಾ ಒಂದು ಬದಲಾವಣೆ ಆಗ್ತಾ ಇದೆ. ಆ ಕ್ಷಣದಲ್ಲಿ ನನ್ನ ಹೆಂಡತಿನ ಕರೆದ್ಬಿಟ್ಟು, ಬಾರಮ್ಮ ಪ್ರಾರ್ಥನೆ ಮಾಡೋಣ. ಕೂತ್ಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟಪ್ಪ, ನಾಳೆ ದಿನದಲ್ಲಿ ಇದು ಯಾವುದು ಕೂಡ ನನ್ನ ಮನಸ್ಸಿಗೆ ಬರದಿರ್ಲಿ ತಂದೆ, ನಾನು ಪರಿಶುದ್ಧವಾಗಿ ನಿನ್ನಲ್ಲಿ ಜೀವಿಸ್ಬೇಕು. ಸ್ತೋತ್ರ ಪ್ರಿಯರೇ, ನನ್ನ ದೇವರು ನನ್ನ ಜೀವಿತದಲ್ಲಿ ಮಾಡಿದಂತ ಒಂದೊಂದು ವಿಷಯ, ಯಾಕಂದ್ರೆ ಅನೇಕರು ಹೇಳ್ತಾರೆ, ನಾನು ಎಷ್ಟು ಮಾಡ್ರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ, ನನ್ನ ಕೈಲಿ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೊಂದ್ಕೊಳ್ಬೇಕು ಅಷ್ಟೇ. ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ, ನಾವು ಹೊಂದ್ಕೊಳ್ಬೇಕು ಅಷ್ಟೇ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ಸ್ವಾಮಿ ಇದು ಎಂದಿಗೂ ಕೂಡ ನನ್ನ ಜೀವಿತದಲ್ಲಿ ಈ ದುಶ್ಚಟಗಳು, ಈ ಲೋಭಗಳು, ವಿಗ್ರಹಾರಾಧನೆಗಳು, ಈ ಮಾಟ ಮಂತ್ರ, ಯಾವುದು ಕೂಡ ಕೆಟ್ಟದಾದ, ಯಾವುದು ಕೂಡ ಭೂ ಸಂಬಂಧವಾದ ಎಲ್ಲ ಭಾವಗಳು ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಕೊನೆಯಾಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಸ್ತೋತ್ರ ಪ್ರಿಯರೇ, ಮುಂಜಾನೆ ಬೆಳಿಗ್ಗೆ ಎದ್ದು ನಾನು ಹೋಗ್ತಾ ಇದ್ದೀನಿ, ಗಾಡಿಗೆ ಹೋಗ್ತಾ ಇದ್ದೀನಿ, ನನಗೆ
ಆ ಸಿಗರೇಟಿನ ಆಲೋಚನೆಗಳಾಗ್ಲಿ, ಯಾವುದೇ ಒಂದು ಆಲೋಚನೆಗಳು ಬರ್ತಾ ಇಲ್ಲ. ಬೆಳಿಗ್ಗೆ ಯಾವಾಗ್ಲೂ ಎದ್ಬಿಟ್ಟು ನನ್ನ ಪಾಡಿಗೆ ಮೊಬೈಲ್ ಇಟ್ಕೊಂಡು ಎದ್ದು ಕಾಕಿ ಶರ್ಟ್ ಹಾಕೊಂಡು ಹೊಟ್ಬಿಟ್ರೆ ಮುಗ್ದಿತ್ತು ನನ್ನ ಕೆಲಸ. ಅವತ್ತು ನ್ಯೂ ಟೆಸ್ಟ್ಮೆಂಟ್ ಬುಕ್ ಅನ್ನ ಹಿಡ್ಕೊಂಡು ಗಾಡಿಗೆ ಇಟ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡೆ. ಅಂಗಡಿಯವನು ನನ್ನ ಮುಖ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಒಂದು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರು 15 ರೂಪಾಯಿ ಒಂದು ಸಿಗರೇಟಿಗಾದ್ರೆ 2 ಪ್ಯಾಕೆಟ್ ಸಿಗರೇಟಿಗೆ ಎಷ್ಟಾಗ್ತದೆ? ಒಂದು 300-400 ರೂಪಾಯಿ ನನ್ನ ಖರ್ಚಲ್ಲಿ ಆ ಹೋಟೆಲಿಗೆ ಆಗ್ತಿತ್ತು. ಸ್ತೋತ್ರ. ಆ ರೀತಿಯಾಗಿ ಜೀವನ ಮಾಡ್ಕೊಂಡು ಹೋದವನು ಆ ನಂತರದಲ್ಲಿ ಅಲ್ಲಿ ನೋಡಿದಂತ ವ್ಯಕ್ತಿ, ಅವನಿಗೆ ತುಂಬಾ ಆಶ್ಚರ್ಯ. ಬೆಳಿಗ್ಗೆ ಬರ್ತಾ ಇಲ್ಲ, ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇರ್ಲಿಲ್ಲ, ಮಧ್ಯಾಹ್ನ ಊಟಕ್ಕೆ ಹೋಗಿ ಊಟ ಮಾಡಿದ್ದನ್ನ ನೋಡಿದ ಆಶ್ಚರ್ಯ. ಇನ್ನು ಸಂಜೆಗೆ ಯಾವಾಗ್ಲೂ ಕೂಡ ಒಂದು ದಿನಕ್ಕೆ ಒಂದು 10 ಬಾರಿ ನಾನು ಗಾಡಿ ತಗೊಂಡು ಅವನ ಅಂಗಡಿಗೆ ಕೂತ್ಕೊಳ್ಳೋನು, ಇವತ್ತು ಯಾಕೆ ಬರ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಸಂಜೆ ಆದವಾಗ ನಾವಲ್ಲಿ ಖಾಲಿ ಟೀ ಕುಡಿಯೋಣಂತ ಹೋದವಾಗ ಅವ್ನು ಕೇಳ್ತಾ ಇದ್ದಾನೆ, ಏನಣ್ಣ ಬೆಳಿಗ್ಗಿಂದ ಬಂದೇ ಇಲ್ಲ? ಇಲ್ಲ, ನಾನು ಇವತ್ತು ಸಿಗರೇಟ್ ಬಿಟ್ಟೆ. ಅವರು ಎಷ್ಟು ಖುಷಿ ಪಟ್ಟರು ಎಂಬುದಾಗಿ ನೆನಪು ಮಾಡಿಕೊಳ್ಳುವಾಗ ನಿಜವಾಗ್ಲೂ ನನ್ನ ಕುಟುಂಬದವರು, ನನ್ನ ಜೊತೆಗಾರರು ಅಷ್ಟು ಖುಷಿ ಪಡ್ಲಿಲ್ಲ, ಅಷ್ಟು ಖುಷಿ ಪಟ್ಬಿಟ್ರು. ಅವ್ರ ಹೆಂಡತಿನ ಕರೆದು ಹೇಳ್ತಾ ಇದಾರೆ, ಎವಳೆ ಬಾರಮ್ಮ ಇಲ್ಲಿ, ಏನ್ರಿ ಅಂತ ಹೋಗ್ಬಿಡ್ತಾರೆ, ಅಣ್ಣ ಸಿಗರೇಟ್ ಬಿಟ್ರಂತೆ. ಅಷ್ಟು ಖುಷಿ ಪಟ್ಟು ಹೇಳ್ತಾರೆ. ನಾವು ನಿಜವಾಗ್ಲೂ ಹೇಳ್ತಾ ಇದ್ವಿ, ಇಷ್ಟು ಚಿಕ್ಕ ವಯಸ್ಸಿ ಹುಡುಗಂದು ಇಷ್ಟೆಲ್ಲ ಸಿಗರೇಟ್ ಸೇತಾರಲ್ವಾ, ಇಷ್ಟೆಲ್ಲ ಇದು ಮಾಡ್ತಾರಲ್ಲ, ಯಾಕೆ ಜೀವನ ಹಾಳು ಮಾಡ್ಕೊಡ್ತೇವೆ, ನನಗೆ ದುಡ್ಡು ಲಾಸ್ ಆಗತ್ತಂತಲ್ಲ, ನೀವು ಬಿಟ್ರಲ್ಲ ಆ ಖುಷಿ ತುಂಬಾ ಆಯ್ತು ಅಂತ. ಸ್ತೋತ್ರ. ಹಾಗೆ ನಾನು ಆ ದುಶ್ಚಟಗಳನ್ನೆಲ್ಲ ಬಿಟ್ಟು ಮುಂದೆ ಸಾಗುವಾಗ ಸ್ವಲ್ಪ ದಿನದಲ್ಲಿ ನಮ್ಮ ಸಭೆಯಲ್ಲಿ ಒಬ್ಬರು ದೇವ ಸೇವಕರು ಬಂದಿದ್ರು. ಅವರು ಬಂದು ಒಂದು ಮಾತನ್ನ ಹೇಳಿದ್ರು. ಸಭೆಯಾಗಿ ಬಂದವಾಗ, ಪ್ರಾರ್ಥನೆಯಲ್ಲಿ ಸೇರಿ ಬಂದವಾಗ ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಸಭೆಯಲ್ಲಿ ಒಂದು ದೊಡ್ಡ ಅನಾಹುತ ನಡೀತದೆ. ಆ ಅನಾಹುತ ಕೇವಲ ಯಾವುದೇ ಒಂದು ಮರಣಕರವಾಗಿ ಅಲ್ಲ, ಯಾಕಂದ್ರೆ ಮರಣಕರದ ಮಟ್ಟಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತದೆ, ಅದು ದೇವರಿಗೆ ಒಂದು ಸಾಕ್ಷಿ ಆಗ್ತದೆ ಎಂಬುದಾಗಿ. ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಯಾಕೆಂದ್ರೆ ಆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದವಾಗ ಯಾರು ಕೂಡ ಅದನ್ನ ಗಣನೆಗೆ ಯೋಚನೆ ಮಾಡ್ಲಿಲ್ಲ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ಯಾರಿಗೂ ಕೂಡ ಅಷ್ಟಾಗಿ ಏನಾಗಿಲ್ಲ, ಒಂದು ಪ್ರಾಂಪ್ಟ್ ಆಗಿ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಒಂದು ದಿನ ಬಂತು, ನಾನು ಆಂಧ್ರ ಪ್ರದೇಶಕ್ಕೆ ಬಾಡಿಗೆ ಹೋಗಿ ಮೇ 10ನೇ ತಾರೀಕು 2023 ಎಲೆಕ್ಷನ್ ನಡೆದಂತ ದಿನ. ಆ ದಿನ ನಾನು ಆಂಧ್ರ ಪ್ರದೇಶಕ್ಕೆ, ಇಲ್ಲಿ ಸಾಗರದಿಂದ ಗಾಡಿ ತಗೊಂಡು ಆಂಧ್ರ ಪ್ರದೇಶಕ್ಕೆ ಹೋಗಿ 13ನೇ ತಾರೀಕು 12ನೇ ತಾರೀಕು ನೈಟ್ ಅಲ್ಲಿ ನಾನು ಮರಳಿ ಸಾಗರಕ್ಕೆ ನಾನು ರಿಟರ್ನ್ ಆದೆ. ಸಾಗರಕ್ಕೆ ರಿಟರ್ನ್ ಆಗ್ಬಿಟ್ಟು ಅಲ್ಲಿಂದ ಒಂದು ಬಾಡಿಗೆ ಸಿಕ್ತು ನನಗೆ, ಹೊನ್ನಾವರಕ್ಕೆ ಹೋಗೋದು. ಆ ಬಾಡಿಗೆನ ತಕೊಂಡು ಹೋದವಾಗ ನನಗೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಹೇಗಿತ್ತು ಅಂದ್ರೆ, ಡಾಕ್ಟರ್ಗಳೆಲ್ಲ ಕೈ ಬಿಟ್ಟು ಹೋದ್ರು. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಕರ್ಕೊಂಡೋಗ್ರಿ, ಬದುಕಲ್ಲ, ನೀವು ಆಸೆ ಬಿಡ್ಬೋದು, ಯಾಕಂದ್ರೆ ನಿಮ್ಮ ಕುಟುಂಬದವ್ರು ಯಾರಿದಾರೋ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಮಾತಾಡ್ಸೋದಾದ್ರೆ ಮಾತಾಡ್ಸಿ, 6 ಗಂಟೆ ಬದುಕಿರ್ಬೋದೇನೋ ಮೋಸ್ಟ್ಲಿ. ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಮಾಡೋದಾದ್ರೆ 6 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ, ಆದ್ರೆ ಅವ್ರು ಬದುಕೋದಿಲ್ಲ ಎಂಬುದಾಗಿ. ಹಾಗೆ ನೋಡುವಾಗ ಪ್ರೀತಿ ದೇವರ ಮಕ್ಕಳೇ, ನನ್ನನ್ನು ವಾಪಸ್ ಬೇರೆ ಏನ್ ಮಾಡೋಕ್ಕೂ ಆಗೋದಿಲ್ಲಲ್ವಾ ಅಂತೇಳಿ ಮಂಗಳೂರು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿಟ್ರು. ಆ ಕರ್ಕೊಂಡೋದಾಗ ಅಲ್ಲೂ ಕೂಡ ಯಾವುದು ಟ್ರೀಟ್ಮೆಂಟ್ ಮಾಡಿಲ್ಲ. ಯಾಕೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಅಷ್ಟು ಫೋರ್ಸ್ಫುಲ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಡಾಕ್ಟರ್ಗಳು ಹಾಸ್ಪಿಟ್ಲಿಂದ ಕಳಿಸ್ಬೇಕಾದ್ರೆ ಆಂಬುಲೆನ್ಸ್ ಡ್ರೈವರಿಗೆ ಹೇಳಿ ಕಳಿಸ್ತಾರೆ, ಏನಂತ ಹೇಳಿದ್ರೆ, ಇವನು ಇಂತಿಷ್ಟು ಹೊತ್ತು ಬದುಕಿರ್ಬೋದು, ಅಷ್ಟು ಒಳಗಡೆ ನೀವು ಕರ್ಕೊಂಡೋಗಿ ಮುಟ್ಸ್ಲಿಕ್ಕೆ ಸಾಧ್ಯವಾದ್ರೆ ಮುಟ್ಸ್ರಿ ಅಂತೇಳಿ. ಅಲ್ಲಿ ಆ ಡ್ರೈವರ್ ಕೂಡ, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಡಾಕ್ಟರ್ಗಳು ಕೂಡ ನಾವು ರಿಪೋರ್ಟ್ ಮಾಡ್ಬೇಕಾದ್ರೆ ಇಂತಿಷ್ಟು ಸಮಯವನ್ನ ನಾವು ರಿಪೋರ್ಟ್ ಮಾಡಿರ್ತೇವೆ. ನಾನು ಕೂಡ ಆಂಬುಲೆನ್ಸ್ ಅಲ್ಲಿ ಡ್ರೈವರ್ ಆಗಿರೋದ್ರಿಂದ, ಕೆಲಸ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ರಿಪೋರ್ಟ್ ಮಾಡ್ತೇವೆ, ಇಷ್ಟಿಷ್ಟೊತ್ತಿಗೆ ಅವರು ಡಾಕ್ಟರ್ ಈ ರೀತಿ ಸೀರಿಯಸ್ ಕಂಡೀಷನ್ ಇದೆ ಎಂಬುದಾಗಿ ರಿಪೋರ್ಟ್ ಮಾಡುವಾಗ ಅಲ್ಲಿ ಕೂಡ ಯಾರು ಕೂಡ ನಾನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಭಾನುವಾರ ಇಲ್ಲೆಲ್ಲ ನಮ್ಮ ಸಭೆಯಲ್ಲೆಲ್ಲ ಗೊತ್ತಾದವಾಗ ಮುಂಜಾನೆ 5 ಗಂಟೆ ಹೊತ್ತಿಗೆ ಎಲ್ರಿಗೂ ಗೊತ್ತಾಗಿದೆ, ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಉಪವಾಸವಿದ್ದು ನನಗೋಸ್ಕರ, ನಮ್ಮ ಸಭೆಯವರು ನಮ್ಮ ಮಾತ್ರ ಸಭೆಯಲ್ಲ, ಅನೇಕ ಸಭೆಗಳಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ ಎಷ್ಟೋ ಜನಗಳಿದ್ದಾರೆ. ನಾನು ಒಂದು ಕ್ರೈಸ್ತ ಪ್ರೀತಿಯನ್ನ ಕಂಡುಕೊಂಡಿದ್ದು ನನ್ನ ಜೀವಿತದಲ್ಲಿ. ನಿಜವಾಗ್ಲೂ ದೇವರನ್ನ ಆತನನ್ನ ಆರಾಧಿಸುವ ನಾವು ಎಷ್ಟೋ ಧನ್ಯರು. ಆತನ ಕಂಡುಕೊಂಡಂತ ನನ್ನ ಕುಟುಂಬ ಎಷ್ಟೋ ಧನ್ಯನೆಂಬುದಾಗಿ ಹೇಳ್ಕೊಡ್ತೇನೆ. ಆತನ ಕಂಡುಕೊಂಡಂತ ನಾನು ಎಷ್ಟೋ ಧನ್ಯನೆಂಬುದಾಗಿ ಹೇಳ್ಕೊಡ್ತೇನೆ. ಯಾಕಂದ್ರೆ ಆ ಒಂದು ಸಭೆಯ ಪ್ರೀತಿ ಇವತ್ತು ನಾನು ಕಂಡುಕೊಂಡಿದ್ದೇನೆ. ಹಾಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವಾಗ
ಸುಮಾರು 14 ದಿನಗಳ ಕಾಲ ಡಾಕ್ಟರ್ ಹೇಳಿದ್ರು, ಅವನು ಪ್ರಜ್ಞೆ ಬಂದ್ರೆ ಅವನು ಬದುಕಿದಾನೆ ಅಂತ ಅಂದ್ಕೊಳ್ರಿ, ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನು ಮಾಡ್ಲಿಕ್ಕೆ ಆಗಲ್ಲ, ಮಿಕ್ಕಿದ ದೇವರಿಗೆ ಎಂಬುದಾಗಿ ಎಲ್ಲರೂ ಕೂಡ ಬದುಕ್ತಾನಂತ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು 15ನೇ ದಿನಕ್ಕೆ ನನ್ನ ಕಣ್ಣುಗಳನ್ನು ತೆರೆದನು. 15ನೇ ದಿನಕ್ಕೆ ಮಂಗಳೂರು ಹಾಸ್ಪಿಟಲ್ ಅಲ್ಲಿ ನನ್ನ ಕಣ್ಣುಗಳು ತೆರೆಯಲ್ಪಡ್ತು. ದುಃಖ, 2 ಕಾಲಿಗೆ ರಾಡ್ ಹಾಕಿ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದಂತ ಡಾಕ್ಟರ್ ಹೇಳಿದಿಷ್ಟೇ, ನಿನ್ನ ಕಾಲ್ಗಳನ್ನ ಯಾವುದೇ ರೀತಿಯಲ್ಲಿ ರೆಡಿ ಆಗ್ತದೆ, ನೀನು ಡ್ರೈವ್ ಮಾಡ್ತೀಯ ಎಂಬುದಾಗಿ ನಾವು ಯಾವ್ದು ಗ್ಯಾರಂಟಿ ಕೊಡೋದಿಲ್ಲ. ದೇವರ ಕೃಪೆ ಇದ್ರೆ ನಿನ್ನ ಕಾಲ್ಗಳು ರೆಡಿಯಾಗಿ ನೀನು ಡ್ರೈವ್ ಮಾಡ್ಬೋದು ಹೊರತು ಮತ್ತೆ ನಾವು ಯಾವಕ್ಕೂ ಗ್ಯಾರಂಟಿ ಕೊಡೋದಿಲ್ಲ ಎಂಬುದಾಗಿ. ಅದರ ನಂತರದಲ್ಲಿ ನಾನು ಅವತ್ತು ಹಾಸ್ಪಿಟ್ಲ್ ಬೆಡ್ ಅಲ್ಲಿ ಮಲ್ಕೊಂಡು ಸತ್ಯವೇದವನ್ನು ಇಟ್ಕೊಂಡು ಕಣ್ಣೀರಿಡ್ತಾ, ಸ್ವಾಮಿ ನನ್ನ ಜೀವಿತ ಇಲ್ಲಿಗೆ ಲಾಸ್ಟ್ ಮಾಡ್ಬಿಟ್ಯಾ, ನಿನ್ನನ್ನು ಕಂಡುಕೊಳ್ಬೇಕಾದ್ರೆ ನನ್ನ ಜೀವಿತವನ್ನು ಎಂಡ್ ಮಾಡ್ಬಿಟ್ಯಾ ಎಂಬುದಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಆ ರಾತ್ರಿಯಲ್ಲಿ ದೇವರಾತ್ಮನು ನನ್ನನ್ನ ಕರೆದು ಹೇಳಿದಂತ ಮಾತಿದೆ. ಯಾಕಂದ್ರೆ ನನ್ನ ತಲೆಯನ್ನು ಸವರಿ, ಏಳು ಪ್ರಕಾಶಿಸಿ ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ನಿನಗೆ ಬೆಳಕು ಬಂತು. ಸ್ತೋತ್ರಂ. ಕಣ್ಬಿಟ್ಟು ನೋಡುವಾಗ ನನ್ನ ಅಕ್ಕಪಕ್ಕದಲ್ಲಿ ಯಾರಿಲ್ಲ, ನಿನ್ನ ಕಾಲ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು ಅಂತ ಹೇಳಿದಂತ ಒಂದು ಮಾತುಗಳನ್ನು ನಾನು ಕೇಳಿದ್ದೀನಿ. ಆ ಸಮಯದಲ್ಲಿ ಅಲ್ಲಿ ತನಕ ನನ್ನ ಹತ್ರ ಎದ್ಕೊಳ್ಳೋಕ್ ಆಗೋದಿಲ್ಲ, ಯಾಕಂದ್ರೆ ಬ್ಯಾಕ್ ಬೋನ್ ಎಲ್ಲ ಫ್ರಾಕ್ಚರ್ ಆಗ್ಬಿಟ್ಟಿದೆ. ನಮ್ಮ ಸಹೋದರನಿಗೆ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದ್ದು, ನನ್ನ ಕಾಲ್ಗಳ ಪರಿಸ್ಥಿತಿ ಕಂಡೀಷನ್ ಅನ್ನೆಲ್ಲ ಅವರಿಗೆ ತೋರಿಸಿದ್ದೀನಿ ಕೇಳಿ. ಬ್ಯಾಕ್ ಬೋನ್ ಎಲ್ಲ ಫುಲ್ ಫ್ರಾಕ್ಚರ್ ಆಗ್ಬಿಟ್ಟಿದೆ, ಎದ್ದೇಳಲಿಕ್ಕೆ ಆಗ್ತಿಲ್ಲ. ಆ ರಾತ್ರಿಯಲ್ಲಿ ನನಗೆ ಆ ಮಾತುಗಳು ಕೇಳಲ್ಪಟ್ಟ ನಂತರ ನಾನೇ ಎದ್ದು ಕೂತ್ಬಿಟ್ಟು ನನ್ನ ಕಾಲ್ ಮೇಲೆ ಕೈ ಇಟ್ಟು, ಯೇಸು ನಾಮದಲ್ಲಿ ನಾನು ಹೇಗೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ್ದೀನೋ ಅದೇ ರೀತಿಯಾಗಿ ನನ್ನ ದೇವರು ನನ್ನ ಮರಳಿ ನನ್ನನ್ನು ನೇಮಿಸ್ತಾರೆ ಎಂಬುದಾಗಿ ಪ್ರಾರ್ಥಿಸಿ ಮಲಗುವಾಗ ಸಮಾಧಾನದ ನಿದ್ರೆ. ಮುಂಜಾನೆ ಇದ್ದು ನನ್ನ ಹೆಂಡತಿ ಕೇಳ್ತಾ ಇದ್ದಾಳೆ, ಏನ್ರಿ ನಿದ್ರೆ ಬಂತ? ಇಲ್ಲಮ್ಮ. ಮತ್ತೆ ಹೇಳಿಸಿಲ್ಲ, ಯಾಕಂದ್ರೆ ಅಷ್ಟು ದಿನ ಒಂದಿನೂ ಕೂಡ ಅವಳಿಗೆ ನಿದ್ರೆ ಕೊಡ್ತಾ ಇರ್ಲಿಲ್ಲ. ಕಾಲು ಒತ್ಬೇಕು, ತಲೆ ಒತ್ಬೇಕು, ಕೈ ಒತ್ಬೇಕು, ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಫ್ರಾಕ್ಚರ್ ನಂದು. ಹಾಗೆ ನೋಡುವಾಗ ಅವಳು ಎಲ್ಲವನ್ನ ಸಮಾಧಾನದಿಂದ ನನ್ನನ್ನ ಸಹಿಸಿಕೊಂಡು ಹೋದಂತ ನಿಜವಾಗ್ಲು. ಯಾಕಂದ್ರೆ ನಾನು ಇದು ಎಲ್ಲರೂ ಸಹೋದರರಿದ್ದೀರಾ, ನಾನು ಒಂದನ್ನ ಹೇಳ್ತೀನಿ, ನಿಮ್ಮ ಕಷ್ಟದ ಪರಿಸ್ಥಿತಿಗಳು ಬರುವಾಗಲೂ ಕೂಡ ನೀವು ನಂಬಿಗಸ್ತರಾಗಿ ನಿಂತುಕೊಳ್ಳೋದಾದ್ರೆ ದೇವರು ನಮ್ಮ ಜೀವಿತವನ್ನು ಉನ್ನತೀಕರಿಸುವನಾಗಿದ್ದಾನೆ. ಯಾಕಂದ್ರೆ ಅವತ್ತು ನಾನು ಅಷ್ಟೆಲ್ಲ ಹಿಂಸೆ ಕೊಟ್ಟರು ಅವಳು ನಂಬಿಗಸ್ತಲಾಗಿ ನಿಲ್ಲುವಾಗ ಇವತ್ತು ದೇವರು ಎಲ್ಲವನ್ನ ಆಶೀರ್ವದಿಸಿದ್ರು. ಯಾಕಂದ್ರೆ ನನ್ನ ಕಷ್ಟದ ಪರಿಸ್ಥಿತಿಗಳಲ್ಲಿ ನನ್ನ ಜೊತೆಗೆ ಎಲ್ಲರೂ ಕೈ ಬಿಟ್ಟೋದ್ರು, ಒಡ ಹುಟ್ಟಿದವರು ಕೈ ಬಿಟ್ರು, ಎಲ್ಲರೂ ಕೈ ಬಿಟ್ಟೋದ್ರು. ನನ್ನ ಜೊತೆಗೆ ನಿಂತವಳು ನನ್ನ ಹೆಂಡತಿ ಒಬ್ಬಳೆ. ಅವರು ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೇನೆ, ಬಿಜೆಪಿಯಲ್ಲಿ ಇರುವಂತವ್ರು, ಅವರ ಮೊಮ್ಮಗಳು. ಅವರು ಎಲ್ಲೂ ಕೂಡ ಕಷ್ಟದಲ್ಲಿ ಬೆಳೆದು ಬಂದಂತ ಮಕ್ಕಳಲ್ಲ, ಅವರ ಮೊಮ್ಮಗಳವಳು. ಅಂದ್ರೆ ಅವರ ಅಣ್ಣನ ಮಗಳು. ಬೇಕಾದಷ್ಟು ಆಸ್ತಿಗಳಿದೆ, ಎಲ್ಲ ಇದೆ, ಅಷ್ಟೊಂದು ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಬೆಳೆದು ಬಂದರು. ಇವತ್ತು ನನಗೋಸ್ಕರ ನಾನು ಇವತ್ತಿನ ತನಕ ಪ್ರೆಸೆಂಟ್ 1 ವರ್ಷದ 8 ತಿಂಗಳ ಕಾಲ ಮನೆಯಲ್ಲಿ ಪಾತ್ರೆಯನ್ನ ತೊಳೆದು ನನ್ನ ಮನೆಯನ್ನ ನೋಡ್ಕೊಂಡು ಹೋಗಿ, ಅನೇಕರ ಮನೆ ಪಾತ್ರೆಯನ್ನ ತೊಳೆದು ಅವ್ರ ಮನೆಯವರೆಲ್ಲ ಹೇಳಿದ್ರಂತೆ. ಅವ್ರ ಮನೆಯವ್ರು ಹೇಳಿದ್ದು ನಾನು ಕೇಳಿದ್ದೀನಿ, ಯಾಕಂದ್ರೆ ನನಗೆ ಅವಾಗ ಕೇಳಿಸ್ತಾ ಇದೆ, ನನಗೆ ಪ್ರಜ್ಞೆ ಅದು ಇದಾಗ್ತಾ ಇಲ್ಲ. ಅವಾಗ ಕೇಳಿದ್ದೀನಿ, ಯಾಕೆ ಇವನ್ ಜೊತೆ ಜೀವನ ಮಾಡ್ತೀಯಾ, ಬಿಟ್ಟು ಬಂದ್ಬಿಡು, ಆ ಮಕ್ಕಳನ್ನ ಯಾವ್ದೋ ಅನಾಥಾಶ್ರಮ ಸೇರಿಸ್ಬಿಡೋಣ, ಇವನ್ ಲೈಫ್ ಮುಗಿತಲ್ವಾ, ಇವನ್ ಕಾಲ್ಗಳು ಬರಲ್ಲ, ಇನ್ನು ಇವನ್ ಜೀವಿತ ಮುಗೀತು, ನೀನ್ ಯಾಕೆ ಇವನನ್ನ ಇಟ್ಕೊಂಡು ನೀನ್ ಏನ್ ಮಾಡ್ತೀಯಾ, ಸಾಯೋ ತನಕ ಇವನನ್ನ ಕುಂಟು ಇವನನ್ನ ತಕೊಂಡು ನೀನ್ ಸಾಕ್ಬೇಕಲ್ವಾ, ಉಳಿಸ್ ಸಾಕ್ಬೇಕಲ್ಲ, ಇವನು ಬಿಟ್ಟು ಬಂದ್ಬಿಡು, ನೀವು ಒಳ್ಳೆ ಜೀವನವನ್ನ ಮಾಡ್ಕೊಡ್ತೇವೆ, ಇನ್ನೊಂದು ಮದುವೆ ಮಾಡೋಣ ಎಂಬುದಾಗಿ ಹೇಳಿದ ಮಾತುಗಳನ್ನ ನಾನು ಕೇಳಿದ್ದೇನೆ. ಸ್ತೋತ್ರಂ. ನಾನು ಅವನನ್ನ ಕಟ್ಕೊಂಡಿದ್ದೇನೆ, ಕಷ್ಟ ಆದ್ರೂ ಅಡ್ಡಿಲ್ಲ, ಏನಾದ್ರೂ ಅಡ್ಡಿಲ್ಲ, ಅವನು ಹೇಗೆ ಇದ್ರೂ ಅಡ್ಡಿಲ್ಲ, ನಾನು ಅವನ ಜೊತೆ ಜೀವನ ಮಾಡ್ತೇನೆ ಎಂಬುದಾಗಿ ಧೈರ್ಯವಾಗಿ ನಿಂತು ನನ್ನನ್ನ ಅವತ್ತಿನ ದಿನದಲ್ಲಿ ಪ್ರತಿಯೊಂದು ಶುಶ್ರೂಷೆಯನ್ನ ಮಾಡಿ ನನ್ನನ್ನ ಇವತ್ತು ಒಂದು ಹಂತಕ್ಕೆ ತಂದವಳು. ಕರ್ತನಿಗೆ ಸ್ತೋತ್ರ. ಪ್ರೀತಿ ದೇವರ ಮಕ್ಕಳೇ, ಆ ಸಮಯದಲ್ಲಿ ನಾನು ಕೆಲಸದಿಂದ ಜಾರಿ ಹೋದೆ, ಎಲ್ಲವೂ ಕಳೆದೋಯ್ತು ಅಂತ ನನ್ನ ಜೀವನ ಅಂದುಕೊಳ್ಳುವಾಗ ದೇವರು ನನ್ನನ್ನ ಮರಳಿ ಬಲಪಡಿಸಿದರು. ನಾನು ದೇವರಲ್ಲಿ ಮತ್ತೆ ನಾನು ನನ್ನ ಪಾಪಗಳನ್ನು ಅರಿಕೆ ಮಾಡದಿದ್ದಾಗ ನಾನು ದಿನವೆಲ್ಲ ನರಳಾಟ ಮಾಡಿದ್ದೇನೆ, ಒದ್ದಾಡಿದ್ದೇನೆ, ತುಂಬಾ ಕಷ್ಟವನ್ನು ಪಟ್ಟಿದ್ದೇನೆ. ಸ್ತೋತ್ರಂ. ಒಂದು ದಿನ ಇದೇ ಜಾಗದಲ್ಲಿ, ಯಾಕಂದ್ರೆ ಇದು ನನ್ನ ತುಂಬಾ
ಪ್ರೀತಿಯ ಜಾಗ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಇದನ್ನು ತುಂಬಾ ಪ್ರೀತಿಯ ಜಾಗ. ಈ ಜಾಗದಲ್ಲಿ ಯಾಕೆ ಕೇಳ್ತೀನಿ, ಯಾಕಂದ್ರೆ ನಾನು ಅವಾಗ ನನಗೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ನನಗೆ ಎದ್ದು ಓಡಾಡ್ಲಿಕ್ಕಾಗಲ್ಲ. ಇಲ್ಲೇ ಕೂತ್ಕೊಂಡು ನಾನು ಬೈಬಲ್ ಓದ್ತಾ ಇದ್ದೆ. ಇದೇ ಜಾಗದಲ್ಲಿ ಕೂತ್ಕೊಂಡು, ಇವಾಗ್ಲೂ ಕೂಡ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ಬೈಬಲ್ ಓದ್ತೇನೆ. ಇದೇ ಜಾಗದಲ್ಲಿ ಕೂತ್ಕೊಂಡು ಓದಿದಂತ ಬೈಬಲ್ ಅನ್ನ ಇದೇ ಕಿಟಕಿಗೆ ನಾನು ಸುವಾರ್ತೆನ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಒಂದು ಕಿಟಕಿ ಇದೆ, ಅದೇ ಕಿಟಕಿಗೆ ನಾನು ಸುವಾರ್ತೆ ಹೇಳ್ತೇನೆ. ನೋಡ, ನನ್ನ ದೇವರು ನನ್ನನ್ನು ಇವತ್ತು ಈ ರೀತಿ ಎಬ್ಬಿಸಿದ್ದಾನೆ, ಇವತ್ತು ನನ್ನನ್ನು ಈ ರೀತಿ ನಡೆಸಿದ್ದಾನೆ, ಈ ರೀತಿ ನನ್ನ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. ನಾನು ಆ ಕಿಟಕಿಗೆ ಯಾವಾಗ್ಲೂ ಸುವಾರ್ತೆ ಹೇಳೋನು. ಅವತ್ತು ನಮ್ಮ ಚರ್ಚಿಗೆ, ನಮ್ಮ ಮನೆ ಎದುರುಗಡೆ ಎಲ್ಲ ಹಾದೋಗ್ಬೇಕಾದ್ರೆ ನಾನು ದೇವರ ಹತ್ರ ಒಂದು ಮಾತು ಕೇಳಿದೆ, ಇವರೆಲ್ಲ ಚರ್ಚಿಗೆ ಹೋಗ್ತಾ ಇದಾರಲ್ವಾ, ನಾನು ಒಬ್ಬ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ವಾ? ಇಷ್ಟೊಂದು ಜನ ಹೋಗ್ತಾ ಇದಾರೆ, ನಾನು ಒಬ್ಬ ಕಣ್ಣಿಗೆ ಕಾಣ್ತಾ ಇಲ್ವ ನಿನ್ಗೆ? ನಾನು ಒಬ್ಬನನ್ನ ಕರ್ಕೊಂಡು ಹೋಗು, ನಾನು ಬೇರೆ ಏನು ಕೇಳಲ್ಲ, ನಿನ್ನ ಆಲಯದಲ್ಲಿ ನಿನ್ನ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ ಎಂಬುದಾಗಿ ದೇವರು ಮತ್ತೆ ಕೊಟ್ಟಂತ ಉತ್ತರ ಅದೇ. ಯೆಶಾಯ ಪ್ರವಾದನೆ ಗ್ರಂಥದ 61ನೇ ವಾಕ್ಯ ಹೇಳಿದ್ರು, ಏಳು ಪ್ರಕಾಶಿಸು, ಎದ್ದು ನಡಿ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಇಡೀ ಮನೆಯನ್ನ ಯಾವುದೇ ಒಂದು ಸಪೋರ್ಟ್ ಇಲ್ಲ, ನನ್ನ ಅಕ್ಕಪಕ್ಕ ಬಿದ್ರೆ ನನ್ನನ್ನು ಎತ್ತಲಿಕ್ಕೆ ಯಾರಿಲ್ಲ. ನಾನು ಹೇಳಿದಿಷ್ಟೇ, ನನ್ನ ಕರಗಳನ್ನ ನೀನ್ ಹಿಡ್ತಿದೀಯಾ, ನಾನ್ ನಡೀತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಎದ್ದು ಓಡಾಡು ಎಂಬುದಾಗಿ ನೀನು ಹೇಳಿದ್ಯಾ, ಯೇಸುವಿನ ನಾಮದಲ್ಲಿ ಎದ್ದು ಓಡಾಡ್ತಾ ಇದ್ದೀನಿ ಅಂತ ಎದ್ದು ಬಿಟ್ಟು ನನ್ನ ಮನೆ ಒಳಗೆಲ್ಲ ಸುತ್ತು ತಿರುಗಾಡ್ಬೇಕಾದ್ರೆ ನನಗೆ ದೇವರು ಹೇಳಿದ್ದು, ನಿನಗೆ ಬೆಳಕು ಬಂದಿದೆ, ಎದ್ದು ನಡಿ. ಸ್ತೋತ್ರಂ. ಆ ಸಮಯದಲ್ಲಿ ನಮ್ಮ ದೇವ ಸೇವಕರು ಸಂಜೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಹೇಳಿದ, ನಮ್ಮ ಪಾಸ್ಟ್ರೆ, ನಾನು ನನ್ನ ದೇವರ ಆಲಯಕ್ಕೆ ಬರ್ತೇನೆ. ಆಪರೇಷನ್ ಆಗಿ 4 ತಿಂಗಳು ಕಳೆದಿದ್ದು. ಕಾರವಾರದಲ್ಲಿ ಆಪರೇಷನ್ ಆಗಿದೆ, 3ನೇ ಆಪರೇಷನ್ ನನ್ನ ಕಾಲಿಗೆ ಕೇವಲ 4 ತಿಂಗಳುಗಳು ಕಳೆದಿದೆ. ಹೇಗ್ ಬರ್ತೀರಾ ನೀವು? 4 ತಿಂಗಳಾಗಿದೆ, 21 ಮೆಟ್ಲುಗಳಿದೆ ಚರ್ಚಿಗೆ, ಅಲ್ಲಿ ಹೆಂಗ್ ಹತ್ಕೊಂಡ್ ಬರ್ತೀರಾ? ದೇವ್ರು ಕರ್ಕೊಂಡ್ ಬರ್ತಾನೆ ಫಸ್ಟೇ. ಅವ್ರಿಗೆ ಬೇರೆ ಏನು ಆಪ್ಷನ್ ಇಲ್ಲ. ನಾನು ಹಠ ಮಾಡ್ತೀನಿ, ನಾನು ಬರ್ತೀನಿ ಫಸ್ಟ್, ನಾನು ಬರ್ಲೇಬೇಕು, ದೇವ್ರ ಆಲಯಕ್ಕೆ ಹೋಗ್ಲೇಬೇಕು. ಅವರು ಬೇರೆ ಯಾವ್ದು ಮಾತು ಹೇಳಕ್ಕಾಗದೆ, ಹಾಗಿದ್ರೆ ಓಕೆ ನೋಡೋಣ, ದೇವರಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು. ಮುಂಜಾನೆ ಮತ್ತೆ ಎದ್ಬಿಟ್ಟು ಕಾರ್ ಕಳ್ಸ್ಕೊಡ್ಬೋದು. ಇಲ್ಲಪ್ಪ ಅಷ್ಟೇ, ನನ್ನ ದೇವರ ಆಲಯ, ದೇವ್ರು ಹೇಳಿದ್ದಾನೆ, ನಿನ್ನನ್ನ ನಡೆದಾಡಿಸೋದಕ್ಕೆ ನಾನು ಕರ್ತನಾಗಿದ್ದೀನಿ ಎಂಬುದಾಗಿ ಹೇಳಿದ್ದಾನೆ, ಆತ ನನ್ನ ಕರ್ಕೊಂಡು ಬರ್ತಾನೆ ಅಷ್ಟೇ. ಇಲ್ಲಿಂದ ನಮ್ಮ ಮನೆಯಿಂದ ನಡ್ಕೊಂಡು ನನ್ನ ದೇವರ ಆಲಯಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹೇಗ್ ಸಾಧ್ಯ? ಎಲ್ಲರೂ ನನ್ನ ಮುಖ ನೋಡ್ತಾ ಇದ್ದಾರೆ. ಸ್ತೋತ್ರ. ನಾನು ಯೇಸುವನ್ನ ನೋಡ್ತಾ ಇದ್ದೇನೆ. ನಡ್ಕೊಂಡು 21 ಮೆಟ್ಲನ್ನ ಹತ್ಕೊಂಡು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಿದೆ, ಸ್ತೋತ್ರ ಮಾಡಿದೆ. ಆದಂತ ಅನುಭವಗಳು ನನ್ನ ಜೀವಿತದಲ್ಲಿ, ಪ್ರೀತಿಯ ದೇವರ ಮಕ್ಕಳೇ, ನಾನು ಎಂದೂ ಕೂಡ ನಾನು ಅಂತಷ್ಟೊಂದು ಸಂತೋಷವನ್ನು ನಾನು ನೋಡಿರ್ಲಿಲ್ಲ. ಅಷ್ಟೊಂದು ಸಂತೋಷ. ನನ್ನ ದೇವರ ಆಲಯವನ್ನ ಕಳೆದುಕೊಂಡಂತ ದಿನಗಳು ನೆನಪು ಮಾಡಿಕೊಳ್ಳುವಾಗ, ನನ್ನ ದೇವರನ್ನ ಬಿಟ್ಟಿದ್ದಂತ ದಿನಗಳು, ನನ್ನ ದೇವರ ಪ್ರಾರ್ಥನೆ ಆಲಯಕ್ಕೆ ಹೋಗದಿದ್ದಂತ ದಿನಗಳನ್ನು ನೆನಪು ಮಾಡಿಕೊಳ್ಳುವಾಗ ಎಷ್ಟೋ ದುಃಖಗಳು. ನಾನು ಏನನ್ನ ಕಳ್ಕೊಂಡಿದ್ದೆ ಎಂಬುದಾಗಿ ನಾನು ಅವಾಗ ಅನುಭವ ಪಟ್ಟುಬಿಟ್ಟೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ದಿನದಲ್ಲಿ ಊಟವನ್ನ ಕಳ್ಕೊಳ್ರಿ, ಊಟವನ್ನ ಇಲ್ದಿದ್ರು ಕೂಡ ಇರ್ರಿ. ಒಂದು ದಿನ ಯಾವುದೋ ಒಂದು ಕೆಲಸವಿದ್ರು ಕೂಡ ಮಿಸ್ ಮಾಡ್ರಿ, ಆದ್ರೆ ದೇವರ ಆಲಯಕ್ಕೆ ಹೋಗುದನ್ನು ಎಂದಿಗೂ ಕೂಡ ಮಿಸ್ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ದುಷ್ಟನ ಗುಡಾರದಲ್ಲಿ ಕಳೆಯುವಂತ 1000 ವರ್ಷಗಳಿಗಿಂತ, 1000 ದಿನಗಳಿಗಿಂತ ದೇವರ ಆಲಯದಲ್ಲಿ ಕಳೆಯುವಂತ ಕೆಲವು ಕ್ಷಣಗಳು ಎಷ್ಟು ಅಮೂಲ್ಯವಾಗಿದೆ. ಇವತ್ತು ನಾನು ನನ್ನ ದೇವರ ಆಲಯದಲ್ಲಿ ನಾನು ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಒಂದು ಟೈಮಲ್ಲಿ ನನ್ನ ಬಾಯಲ್ಲಿ ಪ್ರಾರ್ಥನೆಗಳು ಬರ್ತಾ ಇರ್ಲಿಲ್ಲ, ಬಾಯಲ್ಲಿ ಆರಾಧನೆಗಳು ಬರ್ತಾ ಇರ್ಲಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ಚಪ್ಪಾಳಿ ತಡ್ತಾ ಇದ್ದೆ. ಇವತ್ತು ನನ್ನ ದೇವರ ಆಲಯದಲ್ಲಿ ಶಬ್ದವಿಟ್ಟು ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೊಡ್ಡಕ್ಕೆ ಆರಾಧನೆ ಮಾಡ್ತೇನೆ. ಎಷ್ಟೋ ಸಂತೋಷ, ಎಷ್ಟೋ ಸಂತೋಷ, ಅದು ಹೇಳಲಿಕ್ಕಾಗೋದಿಲ್ಲ. ಅಷ್ಟೊಂದು ಸಂತೋಷದಿಂದ ಆರಾಧನೆ ಮಾಡ್ತೇನೆ. ಆ ಸಮಯದಲ್ಲಿ ನನಗೆ ದೇವರು ಕೊಟ್ಟಂತ ಒಂದು ಅವಕಾಶಗಳನ್ನ ನಾನು ನೆನಪು ಮಾಡಿಕೊಳ್ಳುವಾಗ, ಮೋಕ್ಷ ಮಾರ್ಗ ಮಿನಿಸ್ಟ್ರಿ ಎಂಬುದಾಗಿ ಒಂದು ಪ್ರಾರ್ಥನೆ ಕೂಟ, ಮೋಕ್ಷ ಮಾರ್ಗ ಮಿನಿಸ್ಟ್ರಿ ಎಂಬುದಾಗಿ ಒಂದು ಪ್ರಾರ್ಥನೆ ಕೂಟವನ್ನು ದೇವರು ನನಗೆ ಆಶೀರ್ವದಿಸಿ ಕೊಟ್ಟರು. ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋದು, ನಾನು ಏನ್ ಮಾಡ್ಲಪ್ಪ, ನಾನು ಹೆಂಗ್ ಬೆಳಿಲಿ ಎಂಬುದಾಗಿ ಇದು ಮಾಡುವಾಗ, ಸ್ತೋತ್ರಂ, ಮೋಕ್ಷ ಮಾರ್ಗ ಮಿನಿಸ್ಟ್ರಿ ಒಂದು ಪ್ರಾರ್ಥನೆ ಕೂಟವನ್ನು ನಂಗೆ ಆಶೀರ್ವದಿಸಿ ಕೊಟ್ಟರು. ಆ ಪ್ರಾರ್ಥನೆ ಕೂಟದಲ್ಲಿ ನನಗೆ ಪ್ರಾರ್ಥಿಸಲು ಒಂದು, ಫಸ್ಟಿಗೆ ನಾನೊಬ್ಬ ವಿಶ್ವಾಸಿಯಾಗಿ ಆ ಪ್ರಾರ್ಥನೆ ಕೂಟ ಪ್ರಾರ್ಥನೆ ಮಾಡ್ಲಿಕ್ಕಾಗಿ ನಾನು ಹೋದವನು. ಕಾಲಕ್ರಮೇಣ ನಾನು ನಂತರದ ದಿನಗಳಲ್ಲಿ ನನ್ನನ್ನ ಆ ಗ್ರೂಪಿಗೆ ಲೀಡರ್ ಆಗಿ, ಪ್ರಾರ್ಥನೆ ಗ್ರೂಪಿಗೆ ಲೀಡರ್ ಆಗಿ, ಮಧ್ಯಾಹ್ನ ರಾತ್ರಿ 12ರಿಂದ 1 ಗಂಟೆಯ ಪ್ರಾರ್ಥನೆ ಗ್ರೂಪಿಗೆ ಲೀಡರ್ ಆಗಿ ನೇಮಿಸಿದ್ರು. ದೇವರಿಗೆ ಸ್ತೋತ್ರ. ಏನ್ ಮಾತನಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಹೇಗ್ ಪ್ರಾರ್ಥಿಸ್ಬೇಕು ಅಂತ ಗೊತ್ತಿಲ್ಲ. ಆದ್ರೆ
ದೇವರ ಆತ್ಮನ ಹೇಳ್ತಾರೆ, ನೀನು ಹೋಗು, ನಿನ್ನನ್ನ ನಾನ್ ನಡೆಸ್ತೇನೆ ಎಂಬುದಾಗಿ ಹೇಳುವಾಗ ನಾನು ಅಲ್ಲೋಗಿ ನಿಂತವಾಗ ಅನೇಕರು ದೇವರ ವಾಕ್ಯಗಳನ್ನ ಹೇಗೆ ಮಾತನಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ದೇವರ ಆತ್ಮನು ವಾಕ್ಯವನ್ನ ಹಿಡಿದು ಮಾತನಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳಾಗಿರ್ಬೋದು, ಅದಕ್ಕೆ ಉತ್ತರಗಳಾಗಿರ್ಬೋದು, ಎಲ್ಲರೂ ಕೇಳಿದಿರ್ತಾರೆ, ಬ್ರದರ್ ನೀವು ಹೇಗೆ, ಎಷ್ಟು ವರ್ಷ ಆಯ್ತು ದೇವರನ್ನ ಕಂಡುಕೊಂಡು? ನಾನು ಕಂಡುಕೊಂಡು ಕೆಲವೇ ದಿನಗಳಾದವು, ಸ್ವಲ್ಪ ಸಮಯಗಳು ಮಾತ್ರ, ಇಷ್ಟೆಲ್ಲ ಹೇಗ್ ಸಾಧ್ಯ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ನನಗೆ ಸಾಕ್ಷಿಗಳಾಗಿ. ಸ್ತೋತ್ರ. ಅನೇಕರು ಆ ಪ್ರಾರ್ಥನೆ ಕೂಟಕ್ಕೆ ಬಂದವರು ಇವತ್ಲಿ ಕೂಡ ಹೇಳ್ತಾರೆ, ಬ್ರದರ್ ನೀವು ಎಷ್ಟೋ ಬಾರಿ ನಾನು ನಿಮ್ಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡುವಾಗ ಸಂತೈಸುವಿಕೆ ನಮ್ಗೆ ಎಷ್ಟೋ ಸಮಾಧಾನ ಕೊಡ್ತದೆ. ಸ್ತೋತ್ರ. ಏನೂ ಇಲ್ಲದಂತ ನನ್ನನ್ನು ದೇವರು ಇವತ್ತು ಒಂದು ಸಾಕ್ಷಿ ಮಗನಾಗಿ ನಿಮ್ಮ ಮುಂದೆ ನಿಲ್ಲಿಸುವಾಗ ದೇವರ ಕೃಪೆಯು ಅಪಾರವಾಗಿದೆ. ನಾನು ಹಿಂಸೆ ಪಡಿಸಿದಂತ ಎಷ್ಟೋ ಒಂದು ದಿನಗಳಲ್ಲಿ ನೆನಪು ಮಾಡಿಕೊಳ್ಳುವಾಗ ಇವತ್ತಿಗೂ ಕೂಡ ನನ್ನ ದೇವರನ್ನ ನಾನು ಎಷ್ಟೋ ಜನರಿಗೆ ನಾನು ಸಾಕ್ಷೀಕರಿಸಿದ್ದೇನೆ. ಎಷ್ಟೋ ಜನರಿಗೆ ಇವತ್ತು ನನ್ನ ದೇವರ ಬಗ್ಗೆ ನಾನು ಪ್ರತಿದಿನ ಸುವಾರ್ತೆ ಹೇಳ್ತೇನೆ. ಯಾಕೆಂದ್ರೆ ಸತ್ಯ ದೇವರು ಯಾರೆಂಬುದಾಗಿ. ನನ್ನ ಜೀವಿತದ ಪ್ರತಿದಿನದ ನನ್ನ ಕಾರ್ಯಗಳು, ಕೆಲಸ ಕಾರ್ಯಗಳು, ಶೆಡ್ಯೂಲ್ಗಳೇನಿದೆ ಅಂತ ಹೇಳಿದ್ರೆ ಪ್ರತಿದಿನ ಒಬ್ಬರಿಗಾದ್ರೂ ನಾನು ಸುವಾರ್ತೆಯನ್ನು ಹೇಳ್ತೇನೆ. ಪ್ರತಿದಿನ ಯಾರಾದ್ರೂ ಒಬ್ರು ಸೋತು ಹೋಗ್ತಾ ಇದ್ರೆ, ಯಾರಾದ್ರೂ ಒಬ್ರು ಆ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಬಲಹೀನರಾಗಿ ಹೋಗ್ತಾ ಇದ್ರೆ, ಅವರಿಗೆ ದೇವರು ಯಾರು, ದೇವರು ಏನು ಮಾಡಲು ಶಕ್ತನಾಗಿದ್ದಾನೆ ಎಂಬುದನ್ನು ಪ್ರತಿನಿತ್ಯ ಸಾರ್ತೇನೆ. ಸ್ತೋತ್ರಂ. ಇವತ್ತು ಒಂದು ಗ್ರೂಪ್ ಅಲ್ಲಿ ನನ್ನ ಕರ್ಕೊಂಡು ಹೋದಂತ ದೇವರು ಇನ್ನೊಂದು ಗ್ರೂಪಿಗೆ ಬೆಳಿಗ್ಗೆ ಮುಂಜಾನೆ 5 ಗಂಟೆಯಲ್ಲಿ ಪ್ರಾರ್ಥನೆ ಕೂಟದಲ್ಲಿ ಮತ್ತೆ ಆ ಪ್ರಾರ್ಥನೆಯನ್ನು ನಡೆಸಿಕೊಡೋದಕ್ಕಾಗಿ ನನ್ನನ್ನು ಇನ್ನೊಂದು ಕಡೆಯಲ್ಲಿ ಪಾಸ್ಟರ್ ಗಿರೀಶ್ ನಾಯ್ಕ್ ಎಂಬುದಾಗಿ ಅಲ್ಲೊಂದು ಪ್ರಾರ್ಥನೆ ಕೂಟ ಇದೆ, ನಂಬಿಕೆ ಹೆಜ್ಜೆ ಎಂಬುದಾಗಿ. ಆ ಪ್ರಾರ್ಥನೆ ಕೂಟದಲ್ಲಿ ಮುಂಜಾನೆ 5 ಗಂಟೆಗೆ ನೀವೇ ಬಂದು ನಮ್ಮ ಜೊತೆಗೆ ನಮ್ಮ ವಿಶ್ವಾಸಿಗಳಿಗೆ ನೀವು ಮೆಸೇಜ್ ಅನ್ನ ಪ್ರಿಪೇರ್ ಮಾಡಿ ಹೇಳಬೇಕು ಎಂಬುದಾಗಿ ಅವ್ರು ನಮ್ಮನ್ನ ಕರ್ತರು. ಅವ್ರು ಯಾರು ಅಂತ ಕೂಡ ಇವತ್ತಿನ ತನಕ ನಾನು ನೋಡಿಲ್ಲ. ಹಾಗೆ ನಮ್ಮ ಪಾಸ್ಟರ್ ಆಗಿರ್ಬೋದು, ನಮ್ಮ ಮೋಕ್ಷ ಮಾರ್ಗ ಮಿನಿಸ್ಟರ್ ಯಾವೊಬ್ಬ ಸದಸ್ಯರನ್ನು ಕೂಡ ನಾನು ನೋಡಿಲ್ಲ. ಅವರೆಲ್ಲರೂ ತುಂಬಾ ಆತ್ಮೀಯವಾಗಿ ನನ್ನನ್ನ ಒಂದು ಕುಟುಂಬವಾಗಿ ನಡೆಸ್ಕೊಂಡು ಹೋಗ್ಬಿಟ್ರು. ಸ್ತೋತ್ರ. ದೇವರ ಹತ್ರ ಒಂದ್ ಬಾರಿ ಹೇಳ್ತೀನಿ, ಅಪ್ಪ ನನಗೆ ಯಾರು ಕುಟುಂಬ ಇಲ್ಲಲ್ಲ ಸ್ವಾಮಿ, ನಾನು ಒಬ್ಬಂಟಿಗ. ಎಲ್ಲರ ಹತ್ರ ಹೇಳ್ತೀನಿ ನಾನು ಒಂಟಿ ಅಪ್ಪ, ನನ್ಗೆ ಯಾರಿಲ್ಲ ಅಂತ. ದೇವರು ಹೇಳಿದ್ರು, ನಿನಗೆ ಒಂದು ದೊಡ್ಡ ಕುಟುಂಬನ ನಾನು ಕೊಡ್ತೇನೆ, ಯಾಕೆ ಚಿಂತೆ ಮಾಡ್ತೀನಿ ಅಂದಾಗ ಇವತ್ತು ಒಂದು ದೊಡ್ಡ ಕುಟುಂಬ, ನನ್ನ ಸಹೋದರ ಸಹೋದರಿ ಎಲ್ಲರೂ ಜೊತೆ ಆಗಿದ್ದಾರೆ. ಅವರೆಲ್ಲರ ಪ್ರೀತಿಯಲ್ಲಿ ನಾನು ಬೆಳೀತಿರುವಂತ ಒಬ್ಬ ಆಶೀರ್ವಾದಕರಾದ ಹೂ ಆಗಿದ್ದೇನೆ. ಸ್ತೋತ್ರ. ದೇವರ ಅತಿ ಪರಿಶುದ್ಧವಾದ ನಮಗೆ ಸ್ತೋತ್ರ. ಇವತ್ತು ದೇವರು ಯಾವುದಕ್ಕೆ ದೇವರು ನನ್ನನ್ನ ಯಾವ ವಿಷಯದಲ್ಲಿ ನಾನು ಹಿಂಜಾರಿ ಹೋಗಿದ್ನೋ, ಯಾವ ಜೀವಿತವನ್ನ ನಾನು ಕಳ್ಕೊಂಡೆ ಎಂಬುದಾಗಿ ನಾನು ಪರಿತಪಿಸ್ತಾ ಇದ್ನೋ, ಅಪ್ಪ ನನ್ನ ಜೀವಿತ ಮುಗಿತಲ್ಲ ಸ್ವಾಮಿ ಎಂಬುದಾಗಿ ನಾನು ಯೋಚನೆ ಮಾಡ್ಕೊಂಡು ಹಾದು ಹೋಗ್ತಾ ಇದ್ನೋ, ದೇವರು ನನ್ನನ್ನ ಅದೇ ಜಾಗದಲ್ಲಿ ಪುನಃ ಎಬ್ಬಿಸಿದ್ರು. ನನ್ನ ಹತ್ರ ಏನು ಆಗೋದಿಲ್ಲ, ನನ್ನ ಕೆಲಸ ಆಗೋದಿಲ್ಲ ಅಂತ ಕೂತ್ಕೊಂಡಂತ ದಿನದಲ್ಲಿ ದೇವರು ನನ್ನನ್ನ ತಿರುಗಿ ಕೆಲಸಕ್ಕೆ ನೇಮಿಸುವೆನು ಎಂಬುದಾಗಿ ಅವತ್ತು ವಾಗ್ದಾನ ಮಾಡಿದ್ರು. ನಿನ್ನನ್ನ ನಾನು ತಿರುಗಿ ಕೆಲಸಕ್ಕೆ ನೇಮಿಸುವೆನು ಎಂಬುದಾಗಿ. ಸ್ತೋತ್ರ. ನನ್ನನ್ನ ದೇವರು ಇವತ್ತು ಮತ್ತೆ ಮರಳಿ ಯಾವ ಜನಗಳು ಹೇಳ್ತಿದ್ರು ನಿನ್ನ ಹತ್ರ ಏನು ಆಗೋದಿಲ್ಲ ಅಂತ, ಅದೇ ಜನರುಗಳ ಮುಂದೆ ಇವತ್ತು ನನ್ನನ್ನ ವಾಹನ ಚಾಲನೆ ಮತ್ತೆ ಮರಳಿ ನಾನು ಡ್ರೈವಿಂಗ್ ಮಾಡುವ ಕೆಲಸಕ್ಕೆ ನೇಮಕವಾಗುವಾಗ ದೇವರು ಸಹಾಯ. ಕಾಲನ್ನ ನೋಡಿದ್ರೆ, ನನ್ನ ಸನ್ನಿವೇಶಗಳನ್ನು ನೋಡಿದ್ರೆ ಯಾರು ಕೂಡ ಇವನು ಬದುಕ್ತಾನೆ ಇಲ್ಲ ಎಂಬುದಾಗಿ ಹೇಳಿದಂತ ಜನಗಳು, ಡಾಕ್ಟರ್ಗಳು ಇವನಿಗೆ ಕಾಲು ಬರೋದಿಲ್ಲ ಅಂತ ಹೇಳಿದ ಜನಗಳ ಮುಂದೆ ಇವತ್ತು ಅದೇ ಕಾಲಲ್ಲಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೇನೆ. ಸೋಮವಾರ ನನಗೆ ಬುಕಿಂಗ್ ಇದೆ ಗಾಡಿ. ಇದೇ ತಿಂಗಳ 27ನೇ ತಾರೀಕಿಗೆ ಬುಕಿಂಗ್ ಮಾಡಿದ್ದಾರೆ. ಸ್ತೋತ್ರ. ಈ ಒಂದು ಸೌಭಾಗ್ಯ ನಾನು ಎಲ್ಲರನ್ನ ನಾನು ಕೇಳಿಲ್ಲ, ಯಾಕಂದ್ರೆ ಎಷ್ಟೋ ಜನ ಕೆಲಸವೂ ಇಲ್ಲ ಅಂತಾರೆ, ಆದ್ರೆ ನನಗೆ ದೇವರು ಬುಕಿಂಗ್ ಮಾಡಿ ಕೊಡ್ತಾ ಇದ್ದಾನೆ. ಎಲ್ಲ ದೇವರ ಕೃಪೆ, ನಿಮ್ಮೆಲ್ಲರ ಪ್ರಾರ್ಥನೆ ನನ್ನ ದೇವರಿಗೆ ಸ್ತೋತ್ರ. ಯಾಕಂದ್ರೆ ನನ್ನ ಜೀವಿತ ಹೇಳ್ಬೇಕು ಅಂತ ಹೇಳಿದ್ರೆ, ನೋಡಿ ಒಬ್ಬ ಪಾಪಿಯಾಗಿದ್ದ ನಾನು, ಅದಕ್ಕೆ ಯಾಕಂದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ನಾನು ಆ ವಿಷಯವನ್ನ ಹೇಳಿದಂದ್ರೆ, ಒಬ್ಬ ಪಾಪಿಯಾದ ನನ್ನನ್ನು ದೇವರು ಎಬ್ಬಿಸಿ ಕರೆ ತಂದದ್ದು ನನ್ನ ದೇವರ ಕೃಪೆ ಆಗಿದೆ. ಯಾಕಂದ್ರೆ ಪಾಪಿಗಳಲ್ಲಿ ಅತಿ ಮುಖ್ಯನಾದ ಪಾಪಿ ನಾನಾಗಿದ್ದೇನೆ, ಎಲ್ಲರಿಗಿಂತ ದೊಡ್ಡ ಪಾಪಿ ನಾನಾಗಿದ್ದೆ. ನನ್ನದೊಂದು ಪಾಪದ ಜೀವಿತವಾಗಿತ್ತು. ಆ ಪಾಪದ ಜೀವಿತದಿಂದ ಕರೆ ತಂದು ಆಶೀರ್ವದಿಸಿ ಕರೆ ನಡೆಸಿದಂತ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ಸಾಕ್ಷಿಯನ್ನ ಕೇಳಿದ ಎಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ.